ಕುಮಾರ್ ಬ್ರದರ್ ಅವರು ಕೆಲವು ನಿಮಿಷಗಳ ಅವರು ಸಾಕ್ಷಿ ಕೊಡ್ತಾರೆ. ದಯಮಾಡಿ ಯಾರು ಎದ್ದೋಗ್ಬೇಡಿ. ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ವಿಶೇಷವಾಗಿ ನಮ್ಮ ಸಹೋದರು ನನಗೆ ಹೇಳಿದ ವಿಷಯ ಏನಂದರೆ, ಸಾಕ್ಷಿ ಅಂದರೆ ಈ ಸಭೆ ಕುರಿತಾಗಿ ಹೇಳಲಿಕ್ಕೆ. ಸಾಕ್ಷಿ ಅಂದರೆ ನನ್ನ ಸಾಕ್ಷಿ ಕುರಿತಾಗಲ್ಲ, ಯಾರು ಭಯಪಡಬೇಡಿ. ದೇವರಿಗೆ ನಾವು ಸ್ತೋತ್ರ ಸಲ್ಲಿಸಿ, ವಿಶೇಷವಾಗಿ ಈ ಸಭೆಗೂ ವ್ಯಕ್ತಿಗತವಾಗಿ ನನಗೆ ಬಹಳ ನಂಟಿದೆ. ಬಹುಶಃ ಹೇಳಿದ್ರೆ ಕಣ್ಣೀರೇ ಬರುತ್ತೆ, ಆ ರೀತಿಯಂಥ ಅನುಭವಗಳು ನಾನು ದಾಟಿ ಬಂದಿದ್ದೀನಿ. ನಾವು ಪ್ರಾರಂಭದಲ್ಲಿ ಫಸ್ಟು ಈ ಸಭೆ ಪ್ರಾರಂಭ ಆದಾಗ ಒಂದು ವಿಶೇಷ ಕೂಟ ನಡೀತಿತ್ತು. ಅದಕ್ಕೆ ಆಗ ನಾನು JC ರೋಡ್ ಸಭೆಯಲ್ಲೇ ಇದ್ದೆ. ಈಗ JC ರೋಡ್ ಸಭೆ ಬಿಟ್ಟುಬಿಟ್ಟು ಹೆಚ್ಚು ಕಡಿಮೆ 13 ವರ್ಷ ಆಗಿದೆ. ಆ ಹೆಸರು ಸಹೋದರರು ಈಗಲೂ ಕರೆದರು, JC ರೋಡ್ ಅವರು ಎದ್ದೋದರು. ಆಯಿತು, ಆದರೆ ಇದು ನಾನು ಮಾತಾಡೋಕ್ಕೆ ಬರ್ತಾ ಇದ್ದೀನಿ ಅಂತಲೇ ಏನೋ ಗೊತ್ತಿಲ್ಲ, ಸಹೋದರರು ಎದ್ದೋಗ್ಬಿಟ್ರು. ಈಗ ನಾವು ಪ್ರಸ್ತುತ ಇರೋದು ನ್ಯೂ ಮಿಷನ್ ಕಾಂಪೌಂಡು ಸಭೆ. ಆ ಸಭಾ ಹಿರಿಯನಾಗಿ ಅಂತ ನಾನು ಸಹೋದರ ಪ್ರಸಾದ್ ಅವರು ನೋಡ್ಕೊಳ್ತಾ ಇದ್ದೀವಿ. ಇಲ್ಲಿ ಏನಾಯ್ತು ಅಂದರೆ, ಒಂದು ವಿಷಯ ಹೇಳ್ಬಿಟ್ಟು ನಾನು ಹೇಳ್ತೀನಿ, ಯಾಕಂದರೆ ಇಬ್ಬರೇ ಹೇಳಬೇಕಂತ ಹೇಳಿದ್ದಾರೆ. ತುಂಬ ಜನರು ಏನು ಅಂದ್ಕೊಳ್ತಾ ಇದ್ದಾರೆ ಅಂದರೆ, ನ್ಯೂ ಮಿಷನ್ ಕಾಂಪೌಂಡ್ನ ಸಭಾ ಹಿರಿಯರು ಸಹೋದರ ದೇವಕುಮಾರ್ ಅಂತ ಅಂದ್ಕೊಂಡವ್ರೆ. ತುಂಬ ಜನರು ಆ ಹಿರಿಯರಾಗಿ ಅವರೇ ನಡೆಸ್ಕೊಂಡು ಹೋಗ್ತಾರೆ. ನನಗೆ ತುಂಬ ಸಂತೋಷ, ಯಾಕಂದರೆ ನನಗೆ ವ್ಯಕ್ತಿಗತವಾಗಿ ಏನು ಆಸೆ ಅಂದರೆ, ಒಬ್ಬ ಹಿರಿಯರ ಕೆಳಗಡೆ ಇದ್ದು ನಾನು ಕಲ್ತ್ಕೊಳ್ಬೇಕನ್ನೋದೇ ನನಗೆ ವ್ಯಕ್ತಿಗತವಾಗಿ ಆಸೆ. ಹಾಗಾಗಿ ನಮ್ಮ ಸಹೋದರ ಜಾನ್ ಪ್ರಸಾದ್ ಅವರು, ನಾವು ಪ್ರಾರಂಭದಲ್ಲಿ ದೇವರು ನಂಬ್ಕೊಂಡು ಬಂದಾಗಲಿಂದ ಇವರು ಆ ದೇವಕುಮಾರ್ ಬ್ರದರ್ ನಮ್ಮನ್ನು ನೋಡಿದ್ದಾರೆ. ಮತ್ತು ವಿಶೇಷವಾಗಿ ನಮ್ಮ ವೈಫ್ ಅವ್ರ ಕುಟುಂಬ ಬಂದ್ಬಿಟ್ಟು ದೇವಕುಮಾರ್ ಬ್ರದರ್ ಅವ್ರಿಗೆ ನನ್ನ ಮದುವೆ ಆಗೋಕ್ಕೆ ಮುಂಚೆಯಿಂದಲೂ ಅವ್ರ ಪರಿಚಯ, ನನಗಿಂತ ಮುಂಚೆ ಅವ್ರ ಪರಿಚಯ ಅವರಿದ್ದಾರೆ. ಯಾಕಂದರೆ ಮೈಸೂರಿನ ರವಿ ಬ್ರದರ್ ಜೊತೆಯಲ್ಲೇ ಅವರು ಸೇವೆ ಮಾಡಿರೋದ್ರಿಂದ ಅವರಿಗೆ ಪರಿಚಯ ಇತ್ತು. ಸರಿ, ಈ ಸಭೆ ಕುರಿತಾಗಿ ಹೇಳಬೇಕಂದ್ರೆ 2-3 ವಿಷಯ ಹೇಳಬೇಕಂತ ನನಗೆ ತುಂಬ ಆಸೆ. ಏನಂದರೆ, ಮೊದಲನೇದಾಗಿ ನಾನು ಯೇಸು ಕ್ರಿಸ್ತನ ನಂಬಿಕೊಂಡು ಕರ್ತನ ಅನ್ಯೋನ್ಯತೆಯಲ್ಲಿ ಇರುವಂಥ ಸಂದರ್ಭದಲ್ಲಿ ಒಂದು ಮೀಟಿಂಗ್ಗೆ ನಮಗೆ ಆಹ್ವಾನ ಮಾಡಿದ್ರು. ಮೀಟಿಂಗ್ ಅಂತ ನಾವು ಬಂದ್ವಿ. ಈಗ ಸಭೆ ಕಟ್ಟಡ ಇದೆಯಲ್ಲ, ಅದರ ಆಪೋಸಿಟಲ್ಲಿ ಒಂದು ಶೀಟ್ ಮನೆಯಲ್ಲಿ ಆರಾಧನೆಗೋಸ್ಕರವಾಗಿ ಕೂಡಿ ಬರ್ತಾಯಿದ್ರು. ಕೂಡಿ ಬರುವಂಥ ಸಂದರ್ಭದಲ್ಲಿ ಸಹೋದರ ಅನಂತಪುರ ಡ್ಯಾನಿಯಲ್ಲು ಮತ್ತು ಪ್ರಕಾಶ್ ಬ್ರದರ್, ಬೇಗೂರು ಪ್ರಕಾಶ್ ಬ್ರದರು ಭಾಷಾಂತರ ಸಹೋದರರು ಕನ್ನಡದಲ್ಲಿ ವಾಕ್ಯ ಹೇಳ್ತಿದ್ರು. ನಾವು ಬಂದು ವಾಕ್ಯ ಕೇಳಕ್ಕೆ ಕುತ್ಕೊಂಡ್ಮೇಲೆ ಜೋರಾಗಿ ಮಳೆ ಬರ್ತಾಯಿತ್ತು. ಬೆಳಗ್ಗೆಯಿಂದ ಸಂಜೆವರೆಗೂ ಅಲ್ಲೇ ಕೂತ್ಕೊಂಡು ದೇವ್ರ ವಾಕ್ಯನ ಕೇಳ್ತಿದ್ವಿ. ಇನ್ನು ಆ ಸಮಯದಲ್ಲೇ ನಮ್ಮ ಸಹೋದರರು ಸ್ವಲ್ಪ ದಿವಸ ಆದಮೇಲೆ ಕಟ್ಟಡ ಪ್ರಾರಂಭ ಆದಮೇಲೆ ಸುನೀಲ್ ಬ್ರದರ್ ಅವರೆಲ್ಲ ಬೇರೆ ಬೇರೆ ಕಡೆಯಿಂದ ಯವನಸ್ಥರೆಲ್ಲ ಬರ್ತಾಯಿದ್ರು. ನಮಗೆ ಹೆಚ್ಚು ಅನ್ಯೋನ್ಯತೆ ಇರ್ತಿತ್ತು, ಅದೊಂದು. ಎರಡನೇ ವಿಷಯ, ಸಹೋದರ ಸಮುವೇಲ್ ಜಾನ್ ಆಮೇಲೆ ಬಂದರು. ಅವ್ರ ಪರಿಚಯ ಆದಮೇಲೆ ನಾವು ಹೆಚ್ಚಾಗಿ ಒಡನಾಟ ಇತ್ತು. JC ರೋಡ್ ಸಭೆಗೂ ಮತ್ತು ಆ ಸಹೋದರಿಗೆ ಅಂದರೆ ಒಂದು ಮನೆಗೆ 2 ಬಾಗಿಲಿದ್ದಂಗೆ ಆ ರೀತಿಯಂಥ ಅನುಭವಗಳು ನಮಗೆ ಇರ್ತಿತ್ತು. ಮಧ್ಯದಲ್ಲಿ ಏನಾಯ್ತಂದರೆ, ನಮ್ಮ PS ರಾಜು ಬ್ರದರು, ಜಾನ್ ಪ್ರಸಾದ್ ಬ್ರದರು ನಮಗೆ ತುಂಬ ಆತ್ಮೀಯರಂದರೆ ಅಷ್ಟು ಆತ್ಮೀಯರು. ವ್ಯಕ್ತಿಗತವಾಗಿ ಏನೋ ಒಂದು ಸಮಸ್ಯೆ ಇದ್ದಾಗ ನಾವು 11 ತಿಂಗಳು ಬೇರೆ ಕಡೆ ಆರಾಧನೆ ಮಾಡೋದಕ್ಕೆ ಒಂದು ಅವಕಾಶ ಆಗಿಬಿಟ್ಟು ನಾವು ಹೊರಗಡೆ ಹೋಗ್ಬಿಟ್ವಿ. ಸಭೆ ಬಿಟ್ಟು ಹೊರಗಡೆ ಹೋಗಿದ್ವಿ. ಅಲ್ಲೇ ಸಭೆಯಲ್ಲಿ ಏನೋ ಒಂದು ತಪ್ಪು ನಡೆದಿದೆ ಅಂತ ನಾವು ದೃಢವಾಗಿ ಇದು ಮಾಡಿಕೊಂಡು ಹೊರಗೆ ಹೋಗಿದ್ವಿ. ಹೋದಾಗ ರಾಜು ಬ್ರದರು, ಜಾನ್ ಪ್ರಸಾದ್ ಬ್ರದರ್, ಅವ್ರಿಗೆ ನೆನಪಿದೆಯೋ ಇಲ್ಲ ನನಗೆ ಗೊತ್ತಿಲ್ಲ, ಆ ಸಭಾ ಹಿರಿಯರ ಮಧ್ಯದಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿ ಒಪ್ಪಿಸಿ ನಮ್ಮನ್ನು ಸಭೆಗೆ ಅಲ್ಲಿ ಸೇರಿಸಿದ್ರು. ಅದು ಏನಾಯ್ತಂದರೆ, ನಾವು ಹೊರಗಡೆ ಹೋದವರು ಒಳಗೆ ಬಂದ್ವಿ. ನಾವು ಒಳಗೆ ಬಂದ ಮೇಲೆ ಅಲ್ಲಿದ್ದವ್ರು ಹೊರಗೆ ಹೋದರು.
ಅಂದರೆ ದೇವರು ಏನಕ್ಕೆ ಈ ಕೆಲಸ ಮಾಡಿದ್ರೆ ನಮ್ಗೆ ಗೊತ್ತಿಲ್ಲ. ಆದರೆ ಇವತ್ತು ಕರ್ತನ ಸನ್ನಿಧಾನದಲ್ಲಿ ನಾನು ನಿಂತು ಸಾಕ್ಷಿ ಹೇಳ್ತಿದ್ದೀನಿ. ನಾನು ಕಲ್ತಿದ್ದೇನೆಂದರೆ, ಯಾವುದೇ ಕಾರಣಕ್ಕೂ ಸಭೆನ ಬಿಟ್ಟು ನಾವು ಹೊರಗಡೆ ಹೋಗಬಾರ್ದಂತ ನಾನು ಪಶ್ಚಾತ್ತಾಪ ಪಟ್ಟು ನಾನು ಮಾಡಿರೋಂಥ ತಪ್ಪು, ಅದು ಯಾರು ಏನೇ ತಪ್ಪು ಮಾಡಿರಲಿ, ಆದರೆ ಸಭೆನ ಬಿಟ್ಟು ಹೊರಗಡೆ ಹೋಗಬಾರ್ದು ಅನ್ನೋದು ನಾನು ಕಲ್ತ್ಕೊಂಡು ನಾನು ವಾಪಸ್ ಬಂದೆ. ಅಂದರೆ ಎರಡನೇ ವಿಷಯ ಏನಂದರೆ, ರಾಜು ಬ್ರದರು, ಜಾನ್ ಪ್ರಸಾದ್ ಬ್ರದರು ಪ್ರಾರ್ಥನೆ ಮಾಡಿಬಿಟ್ಟು ನಮ್ಮನ್ನು ಮತ್ತೆ ಆ ಸಭೆಗೆ ಸೇರಿಸಿದ್ರು. ಮತ್ತು ಈ ದಿನಗಳಲ್ಲಿ ಆ ಮೂರನೇ ವಿಷಯ ಏನಂದರೆ, ದೇವಕುಮಾರ್ ಬ್ರದರು ತಮ್ಮ ಸಭೆಯನ್ನು ಹಿರಿಯರಾಗಿದ್ದು ನಡೆಸ್ಕೊಡ್ತಾ ಇದ್ದಾರೆ ಅನ್ನೋ ವಿಷಯ. ಹಾಗಾಗಿ ಈ ಸಭೆಯಿಂದಲೂ ಬಂದು ಬಹಳ ಸಹೋದರರು ನಮಗೆ ದೇವರ ವಾಕ್ಯವನ್ನು ಹೇಳ್ತಾರೆ. ಮತ್ತು ಈ 8 ವರ್ಷ ನ್ಯೂ ಮಿಷನ್ ಕಾಂಪೌಂಡ್ ಸಭೆ ಪ್ರಾರಂಭ ಆಗಿ ಮುಂದಿನ ತಿಂಗಳು 7ನೇ ತಾರೀಕು 8 ವರ್ಷ ಆಗುತ್ತೆ. ಈ 8 ವರ್ಷದಲ್ಲಿ ಬೆಂಗಳೂರಿನಲ್ಲಿ ಬೇರೆ ಯಾವ ಸಭೆಗೂ ನಾನು ಅನ್ಯೋನ್ಯತೆಗೆ ಹೋಗಿಲ್ಲ. ಹೆಬ್ಳೂರು ಸಭೆಗೆ 2 ಸಲ. ಯಾಕಂದರೆ ನಾನು ನಮ್ಮ ಲೋಕಲ್ ಅಸೆಂಬ್ಲಿ ಬಿಟ್ಬಿಟ್ಟು ಎಲ್ಲೂ ನಾನು ಹೊರಗಡೆ ಹೋಗಲ್ಲ. ಹೋದರೆ ಹೈದರಾಬಾದ್ಗೆ ಹೋಗ್ತೀನಿ, ಇಲ್ಲಾಂದರೆ ಇಲ್ಲಿ. ಅದು 2 ಸಲ ಅದು ಇಲ್ಲಿಗೆ ಬಂದಿರೋದು. ಹಾಗಾಗಿ ಈ ಸಭೆಯ ಒಟ್ಟಿಗೆ ದೇವರು ನನಗೆ ಕೊಟ್ಟಂಥ ಅನ್ಯೋನ್ಯತೆಗಾಗಿ ಒಂದು ಕರ್ತನಲ್ಲಿ ಅದನ್ನು ಪ್ರೀತಿಸುವಂಥ ಸಹೋದರ ಮತ್ತು ಸಹೋದರಿ ಎಲ್ಲರಿಗೂ ಯೇಸು ಸ್ವಾಮಿ ಹೆಸರಿನಲ್ಲಿ ವಂದನೆ ಸಲ್ಲಿಸುತ್ತಾ ಈ ಅವಕಾಶ ಕೊಟ್ಟಂಥ ಸಭಾ ಹಿರಿಯರಿಗೂ ಸೇವಕರಿಗೂ ನಿಮ್ಮೆಲ್ಲರಿಗೂ ಯೇಸು ಸ್ವಾಮಿ ಹೆಸರಿನಲ್ಲಿ ವಂದಿಸ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಂದನೆಗಳು ಕುಮಾರ್ ಬ್ರದರ್. ಈಗ ನಮ್ಮ ಸಭೆಯ ಸೇವಕರಾಗಿದ್ದು ಪ್ರಸ್ತುತ ಮಾಲೂರಿನಲ್ಲಿ ಸೇವೆ ಮಾಡ್ತಾ ಇರುವಂಥ ನಮ್ಮ ಸಹೋದರರಾದ ಜಾನ್ ಪ್ರಸಾದ್ ಅಂಕಲ್ ಅವರು ಮುಂದೆ ಬಂದು ಕೆಲವು ನಿಮಿಷ ಸಾಕ್ಷಿಗಳನ್ನ ಕೊಡುವಂಥವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಕೀರ್ತನೆ 66ನೇ ಕೀರ್ತನೆಯಲ್ಲಿ 1-2 ವಚನ ಓದಬೇಕಂತ ಇಷ್ಟಪಡ್ತಾ ಇದ್ದೀನಿ. ಸಾಮ್ಸ್ 66 ವರ್ಸ್ 5. 66ನೇ ಕೀರ್ತನೆ 5ನೇ ವಚನದಲ್ಲಿ, ಬನ್ನಿರಿ, ದೇವರ ಕಾರ್ಯಗಳನ್ನು ನೋಡಿರಿ, ಆತನ ಆಳಿಕೆ ನರರಲ್ಲಿ ಭಯ ಹುಟ್ಟಿಸತಕ್ಕದಾಗಿದೆ. 1ನೇ ವಚನದಲ್ಲಿ, ಸರ್ವ ಭೂನಿವಾಸಿಗಳೇ, ದೇವರಿಗೆ ಜಯಧ್ವನಿ ಮಾಡಿರಿ, ಆತನ ನಾಮದ ಮಹತ್ವವನ್ನು ಕೀರ್ತಿಸಿರಿ, ಆತನ ಪ್ರಭಾವವನ್ನು ವರ್ಣಿಸುತ್ತಾ ಕೊಂಡಾಡಿರಿ. ಹಾಗೆ 14ನೇ ವಚನ, ಕೀರ್ತನೆ 66:16, ಸಾಮ್ 66:16, ಎಲ್ಲ ದೇವಭಕ್ತರೇ ಬಂದು ಕೇಳಿರಿ, ಆತನು ನನಗಾಗಿ ಮಾಡಿದ್ದೆಲ್ಲವನ್ನು ನಿಮಗೆ ತಿಳಿಸುವೆನು. ಕಮ್ ಅಂಡ್ ಹಿಯರ್ ಆಲ್ ಯು ಹೂ ಫಿಯರ್ ಗಾಡ್, ಐ ವಿಲ್ ಟೆಲ್ ಯು ವಾಟ್ ಹಿ ಹ್ಯಾಸ್ ಡನ್ ಫಾರ್ ಮೈ ಸೋಲ್. ದೇವ್ರ ನಾಮಕ್ಕೆ ಸ್ತೋತ್ರ. ದೇವರು ನನ್ನ ಜೀವಿತದಲ್ಲಿ ಮಾಡಿದಂಥ ಉಪಕಾರಗಳನ್ನು ನಾನು ನೆನೆಸ್ಕೊಳ್ತಾ ಹೋದರೆ ಸಮಯ ಸಾಗೋದಿಲ್ಲ. ಸಮಯ ಭಾಳ ಅವಧಿ ಕಡಿಮೆ ಇದೆ. ಆದರೆ ಪ್ರಾರ್ಥನೆ ಮಾಡಿ ದೇವರಿಗೆ ನಾನು ಚಿಕ್ಕ ಸಾಕ್ಷಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೀವಸ್ವರೂಪನಾಗಿರೋ ನಮ್ಮ ತಂದೆಯ ದೇವರೇ, ಎಲ್ಲ ಮಹಿಮೆ ನಿನಗೆ ಉಂಟಾಗಲಿ. ಸಮಸ್ತವನ್ನು ಉಂಟು ಮಾಡಿದಂಥ ದೇವರು ಎಲ್ಲ ನಿನಗೋಸ್ಕರ, ನಿನಗಾಗಿ, ನಿನ್ನಿಂದಲೇ. ನಾವು ಕೇವಲ ಒಂದು ಸಾಧನ ಅಷ್ಟೇ ಸ್ವಾಮಿ. ಹೊಗಳಿಕೊಳ್ಳುವುದಕ್ಕೆ ನಮಗೇನೂ ಇಲ್ಲ ಸ್ವಾಮಿ. ಎಲ್ಲ ಮಹಿಮೆ ನಿನಗೆ ಸಲ್ಲಿಸ್ತೇನೆ ಸ್ವಾಮಿ. ದೇವರೇ, ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ. ಈ ಆಡುವ ಮಾತುಗಳು ಕೂಡ ನಾನು ಹೆಚ್ಚಾಗಿ ಯಾವುದೋ ಹೇಳದಾಗಿ ಕರ್ತದೆ ನಾನು ನೀನು ಕಂಟ್ರೋಲಿಟ್ಟು ನೀನೇನು ಆಡಬೇಕಂತಿದ್ಯೋ ಆ ಮಾತು ಮಾತ್ರ ಆಡಿ ದೇವರಿಗೆ ನಾವು ಮಹಿಪಡಿಸಬೇಕೆಂಬುದಾಗಿ ಆಶೆ ಉಂಟು. ಸಹಾಯಿಸು. ಎಲ್ಲ ಮಹಿಮೆ ನಿನಗೆ ಉಂಟಾಗಲಿ. ರಕ್ಷಕನ ಒಡೆಯನಾಗಿರುವ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿದ್ದೇನೆ ಸ್ವಾಮಿ. ಆಮೀನ್. ಯಾಕೆಂದರೆ ಇಲ್ಲಿ ಇರುವಂಥ ಎಲ್ಲರಿಗಿಂತ ಮುಖ್ಯವಾಗಿ ದೇವರು ಪ್ರಸನ್ನತೆ ಇಲ್ಲಿದೆ. ಎರಡನೇದಾಗಿ ಸೈತಾನನು ಕೂಡ ಇದ್ದಾನೆ. ಆತನು ಕೂಡ ನಾವೇನು ಮಾಡ್ತಾ ಇದ್ದಾರೆ ಅದನ್ನು ಕೇಳಿಸ್ಕೊತಾ ಇದೆ ಅಲ್ವಾ. ಯೋಗನಿಗೆ ದೇವರು ಹೇಳಿದಾಗ ಸೈತಾನ ಹೇಳ್ತಾನೆ, ಯೋಗನು ದೇವರಲ್ಲಿ ನಂಬಿಕೆ ಇಟ್ಟಿರೋದು ಲಾಭವಿಲ್ಲದೆ. ಸೊ ನಮ್ಮ ವಾಕ್ಯವನ್ನು ದೇವರು ಕೇಳಿಸ್ಕೊತಾ ಇದ್ರೆ ಸೈತಾನನು ಕೂಡ ಕೇಳಿಸ್ಕೊತಾ ಇದೆ. ಅದರಿಂದ ನಾವು ಈ ಸಮಯದಲ್ಲಿ ಭಾಳ ಎಚ್ಚರಿಕೆ ಉಳ್ಳವರಾಗಿ ಹೇಳಬೇಕಾದಂಥ ಮಾತಷ್ಟೇ ಹೇಳಬೇಕು ಅಂತ ನನಗಿಷ್ಟ ಇದೆ. ಬ್ರದರು ಪ್ರಸಂಗ ಮಾಡುವಾಗ ರಾಜಕೋಶಿ ಬ್ರದರು ಪದೇ ಪದೇ ಒಂದು ಮಾತು ಹೇಳಿದ್ರು. ಏನಂದರೆ ಸಭೆಯು ಭಾಳ
ಕಷ್ಟ ಇಕ್ಕಟ್ಟಲ್ಲಿ ಹೋಗ್ತಾ ಇತ್ತು, ಆಗ ದೇವರು ನಮ್ಗೆ ಸಹಾಯ ಮಾಡೋದು ಅಂತ. ನಿಮ್ಗೆ ಎಷ್ಟು ಜನಕ್ಕೆ ನೆನಪಿದೆ ಗೊತ್ತಿಲ್ಲ, ನಾವು ಚರ್ಚ್ ರಿನೋವೇಷನ್ ಕೆಲಸ ಮಾಡಬೇಕಾದ್ರೆ ನಾವು ಓಲ್ಡ್ ನೈಟ್ ಪ್ರೇಯರ್ ಮಾಡ್ತಾ ಇದ್ವಿ. ಆ ದಿನಗಳಲ್ಲಿ ಕೆಲವರು ನೈಟ್ ಎಲ್ಲ ಬಂದು ಕೂತ್ಕೊಂಡು ಪ್ರಾರ್ಥನೆಯಲ್ಲಿ ಸಮಯ ಕಳೀತಾ ಇದ್ವಿ. ಯಾಕೆಂದರೆ ಕಷ್ಟಗಳು ಆ ಥರ ಇತ್ತು. ನಿನ್ನೆ ಸೊಲೊಮನ್ ಬ್ರದರ್ ಹೇಳಿದಾಗೆ ಕಷ್ಟಗಳಿಲ್ಲ ಅಂದರೆ ನಾವೆಲ್ಲ ಮರ್ತೋಗ್ತೀವಿ. ನಮ್ಮ ಅನುಕೂಲಗಳು ಬಂದಾಗ, ಸೌಕರ್ಯಗಳು ಬಂದಾಗ, ಸ್ಥಿತಿಗತಿಗಳು ಬದಲಾವಣೆ ಆದಾಗ ನಾವು ಎಲ್ಲ ದೇವರನ್ನೇ ಮರೆತು ಹೋಗುವಂಥ ಪರಿಸ್ಥಿತಿಗಳು ಬರ್ತದೆ. ಆ ರೀತಿ ಸ್ಥಿತಿಗೆ ಹೋಗ್ಬಾರ್ದು ಅಂತ ನನ್ನ ಆಸೆ. ಐಶ್ವರ್ಯ ಯಾವಾಗ ಇಷ್ಟ ಬರುತ್ತೋ ದೇವರನ್ನು ಬಿಟ್ಟು ಹೋಗುವಂಥದ್ದು ಸಾಧಾರಣ. ಹಣ ಯಾವಾಗ ಹೆಚ್ಚಾಗುತ್ತೋ ಗರ್ವ ಜಾಸ್ತಿ ಆಟೋಮೆಟಿಕಾಗಿ ಬರುತ್ತೆ. ಸ್ಥಾನ ಬಂದಾಗ ಪೊಸಿಷನ್ ಬರುತ್ತೆ, ಪೊಸಿಷನ್ ಬಂದಾಗ ಗರ್ವ ಆಟೋಮೆಟಿಕ್ಕಾಗಿ ಬಂದೇ ಬರುತ್ತೆ. ಅದರಿಂದ ನಾನು ಯಾವಾಗಲೂ ದೇವ್ರನ್ನ ಕೇಳ್ಕೊಳ್ತೀನಿ, ದೇವರೇ ಅಂಥ ಸ್ಥಿತಿಗೆ ನನ್ನ ನೀನು ಬಿಡಬೇಡ ಸ್ವಾಮಿ. ಲವೋದಿಕೆ ಸಭೆಯವರು ಹೇಳ್ತಾರೆ, ನಾವು ಐಶ್ವರ್ಯವಂತರು, ಸಂಪನ್ನರು, ಒಂದರಲ್ಲೂ ನಾವು ಕೊರತೆ ಇಲ್ಲದವರು. ದೇವರು ಹೇಳ್ತಾನೆ, ಬಾಯ್ ಬಾಯ್. ಯಾರಿಗೆ ಹೇಳ್ತಾ ಇರೋದು? ಸಭೆಗೆ ಹೇಳ್ತಾ ಇದ್ದೆ, ನಾನು ನಿಮ್ಮ ಜೊತೆಲಿ. ದೇವರು ನಿಮ್ಮ ಐಶ್ವರ್ಯ ನೋಡಿ, ಸ್ಥಾನಮಾನ ನೋಡಿ, ಬಿಲ್ಡಿಂಗ್ ನೋಡಿ, ಕ್ರೌಡ್ ನೋಡಿ ಬರಲ್ಲ. ದೇವರು ಇರೋದು ಎಲ್ಲಿ ಇಬ್ಬರು ಮೂವರು ನನ್ನ ಹೆಸರಲ್ಲಿ ಸೇರಿ ಬರ್ತಾರೆ, ಅವ್ರ ಮಧ್ಯದಲ್ಲಿ. ಆಟಿಟ್ಯೂಡ್ ಐಶ್ವರ್ಯವಂತರ ಆಗ್ಬಾರ್ದು ನಾನು ಹೇಳ್ತಾ ಇಲ್ಲ. ಆಟಿಟ್ಯೂಡ್, ಆ ಮನೋಭಾವ ನಮ್ಮಲ್ಲಿ ದೀನತೆ, ತಗ್ಗಿಸ್ಲಿಕ್ಕೆ ಇದ್ದರೆ ದೇವರು ನಮ್ಮನ್ನು ಇನ್ನೂ ಹೆಚ್ಚಾಗಿ ಆಶೀರ್ವಿಸ್ತಾನೆ. 2004ರಲ್ಲಿ ಆಲಯ ಕಟ್ಟಿದ್ವಿ. ದೇವ್ರ ಕೃಪೆಯಿಂದ ಸಹೋದರಿ ವರಲಕ್ಷ್ಮಿ ಅವರ ಮಗಳಿದ್ದಲ್ಲ, ಅಡಿತಾ ಇದ್ದಾರೆ ಇದಳು. ಆಕೆ ಮತ್ತು ಅವ್ರ ತಾಯಿ ಮತ್ತು ಅವರ ಅಕ್ಕ ಸುನೀತಾ ಮತ್ತು ಜಯಮ್ಮ, 4 ಜನ ಅವರು ಸುವಾರ್ಥ ಕೇಳಿ ಅಂಗೀಕಾರ ಮಾಡಿ ದೀಕ್ಷಾನ ತಗೊಂಡು ಕೂತು. ದೀಕ್ಷಾನ ತಗೊಂಡು ಒಂದು ಸಣ್ಣ ಶಾಲೆಯಲ್ಲಿ ಕ್ಲಾಸ್ ರೂಮಲ್ಲಿ 4 ಜನ, ನಾವು ರಾಜು ಅಂಕಲ್ ನಾವು ಇಬ್ಬರು ಸೇರಿ 5 ಜನ, PS ರಾಜು ಅಂಕಲ್ ನಾವು 5 ಜನ, 6 ಜನ ರೊಟ್ಟಿ ಮುರಿತಾ ಇದ್ವಿ. ಹೊರಗಿನ ತೋರಿಕೆ ನೋಡಿದ್ರೆ ಒಂದು ಮಕ್ಕಳ ಆಟ ಥರ ಆಗ್ತದೆ. ರೊಟ್ಟಿ ದ್ರಾಕ್ಷಾಸ ತಗೊಂಡು ಅಲ್ಲಿ ಒಂದು ಚಿಕ್ಕ ಕ್ಲಾಸ್ ರೂಮಲ್ಲಿ ಆರಾಧನೆ ಮಾಡಿ, ಮತ್ತು ಸಂಡೇ ಕ್ಲಾಸ್ ಮಾಡಿ, ಮತ್ತು ನಾವಲ್ಲಿ ವಾಪಸ್ಸು ನಾವಲ್ಲಿ ಹೋಗ್ತಾಯಿದ್ವಿ. ಸೊ ಆ ಟೈಮಲ್ಲಿ ಯಾರಿಗೂ ನಾವು ಮಾಡ್ತಿರೋ ಸೇವೆ ಏನು ಅಂತ ಗೊತ್ತಿಲ್ಲ. ಆದರೆ ದೇವರು ತಕ್ಕ ಸಮಯದಲ್ಲಿ ಆ ಒಂದು ಸಭೆಯನ್ನು ಎಷ್ಟು ಮಾತು ನಡೆಸಿದಂದರೆ, ಜಕರ್ಯ ಗ್ರಂಥ 4ನೇ ಅಧ್ಯಾಯ 10ನೇ ವಚನದಲ್ಲಿ ಒಂದು ವಾಕ್ಯ ಇದೆ. ಜಕರ್ಯ ಚಾಪ್ಟರ್ 4:10 ಲಾಸ್ಟಲ್ಲಿದೆ, ಈಗಿರುವಲ್ಲಿ ಅಲ್ಪ ಕಾರ್ಯಗಳ ದಿನವನ್ನು ಯಾರು ತಿರಸ್ಕರಿಸಿ ಹೂವರ್ ಡಿಸ್ಟ್ರಾಯ್ ದ ಡೇ ಆಫ್ ಸ್ಮಾಲ್ ಥಿಂಗ್ಸ್. ಸೊ ನಾವು ಸಣ್ಣದಾಗಿ ಸೇರ್ತಾ ಇದ್ವಿ. ದೇವರು ತನ್ನ ಕೃಪೆಯಿಂದ ಈ ಒಂದು ಸೇವೆಯನ್ನು ನಡೆಸಿ, ನಾವು ಆಲಯ ಕಟ್ಟಿದಾಗ, ಇಬ್ಳೂರಿನಲ್ಲಿ ಆಲಯ ಕಟ್ಟಿದಾಗ ನಮ್ಮ ಮೇಲೆ ಭಾಳ ಅಪಾದನೆ ಇತ್ತು. ಆತ್ಮಗಳೇ ಇಲ್ಲ, ಸಭೆ ಕಟ್ತಾ ಇದ್ದೀವಿ ಅಂತ ನಮ್ಮ ಮೇಲೆ ತುಂಬ ಕೆಲವರೆಲ್ಲ ದೂರಣೆ ಮಾಡ್ತಾಯಿದ್ರು. ನಾವೊಂದು 10 ಜನನೂ ಇರಲಿಲ್ಲ. ಆದರೆ ದೇವರು ನಮಗೆ ಒಂದು 30-40 ಜನ ಸೇರುವಷ್ಟು ಒಂದು ಆಲಯ ದೇವರು ನಮಗೆ ಅನುಗ್ರಹಿಸಿಕೊಟ್ಟ. ನನ್ನ ಜೀವಿತದಲ್ಲಿ ಹೇಳ್ಬೇಕಂದ್ರೆ ದೇವರಿಂದ ನಾನು ಪಡ್ಕೊಳ್ಳೋದಕ್ಕೆ ಯಾವ ಯೋಗ್ಯತೆ ಇವತ್ತವರೆಗೂ ನನಗೇನಿಲ್ಲ. ಆದರೆ ದೇವ್ರ ಕೃಪೆಯಿಂದಲೇ ನನ್ನನ್ನು ಮತ್ತು PS ರಾಜು ಅಂಕಲ್ ಅವ್ರ ಇಷ್ಟದಲ್ಲಿ ನಾನು ಟೆಸ್ಟಿಮನಿ ಕೂಡ ಬರೆದಿದ್ದೀನಿ. ಒಂದ್ಸಲಿ ಅವ್ರ ಮನೆಗೆ ಹೋಗಿ ಕರಿತಾ ಇದ್ದೀನಿ, ಅಂಕಲ್ ಬನ್ನಿ ಹೋಗೋಣ ಸೇವೆಗೆ ಅಂತ. ಅವರು ಬರ್ತಾನೇ ಇಲ್ಲ. ಮಧ್ಯಾಹ್ನ ಯೂಶ್ವಲಿ ಬೇಗ ಬಂದರೆ ಕರ್ಕೊಂಡು ಹೋಗ್ತಾ ಇದೆ. ಒಂದು 1/2 hour ಆಯಿತು, ತಡ ಆಯಿತು, ಬಂದೇ ಇಲ್ಲ. ಆಮೇಲೆ ತಡವಾಗಿ ಅವರು ಬಂದು ವಿಸಿಟಿಗೆಲ್ಲ ಅಲ್ಲಿ ವೆಂಕಟಾಪುರ ಮನೆಗಳೆಲ್ಲ ವಿಸಿಟ್ ಮಾಡಿ, ಮತ್ತು ಸಾಯಂಕಾಲ ಅವ್ರನ್ನ ಬಿಡಬೇಕಾದ್ರೆ ಅವ್ರು ಹೇಳ್ತಾರೆ, ಇವತ್ತು ಮಧ್ಯಾಹ್ನ ನನಗೆ ಹೃದಯಾಘಾತ ಆಯಿತು, ಹಾರ್ಟ್ ಅಟ್ಯಾಕ್ ಆಯಿತು. ನಾನು ಶಾಕ್ ಆದೆ. ಅಂಕಲ್ ಏನು ಹೇಳ್ತಾ ಇದ್ದೀರಿ ನೀವು ಅಂತ ಅವ್ರು ಹೇಳಿದ್ದು. ನಾನು ಶಾಕ್ ಆಯ್ತು. ಹಾಗೆ ಒಂಥ ದಿಗ್ಭ್ರಮೆ ಆಯಿತು. ಅದೇ ಅವರು ಮೆಡಿಸಿನ್ನಲ್ಲಿ ಅವರು ಚೆನ್ನಾಗಿ ಅನುಭವ ಇದ್ದಿದ್ದರಿಂದ ಅವ್ರೇನು ಮಾಡಿದ್ರು, ಅಲ್ಲೇ ಮೆಡಿಸಿನ್ ತಗೊಂಡು ಅಲ್ಲೇ ತಗೊಂಡು ಒಂದು 1/2 hour ರೆಸ್ಟ್ ತಗೊಂಡು ನನಗೆ ಸಹ ಹೇಳಿದೆ. ಅವ್ರು ಸೇವೆ ಮಾಡಿ ಸಾಯಂಕಾಲ ಹೋಗ್ಬೇಕಾದ್ರೆ ಹೇಳ್ತಾ ಇದ್ದಾರೆ, ನನಗೆ ಹಾರ್ಟ್ ಅಟ್ಯಾಕ್ ಆಯಿತು ಮಧ್ಯಾಹ್ನ. ಅವರು
ಎಷ್ಟು ಮಾದರಿ ಅಂದರೆ ಅವರಿಗೆ ಮಾದರಿ ಅವ್ರ ಪ್ರಭಾವ ಬೀರಿದ್ರೆ ಯಾರಂದರೆ ಚಿಂತಾಮಣಿ ಶತಾನಂದ ಅವರು. ಶತಾನಂದ ಅವರು ಅವರಿಗೆ ಪ್ರಭಾವ ಬೀರಿದ್ರು. ಅವ್ರ ಜೀವಿತ ನೋಡಿ ಇವ್ರ ಜೀವಿತ ಬದಲಾವಣೆ ಮಾಡಿದ್ರು. ಅವ್ರು ಹೇಳೋರು, ನಾನು ಪ್ಯಾಂಟ್ ಶರ್ಟ್ ಹಾಕ್ಕೊಂಡ್ರೆ ಮೊಣಕಾಲು ಉರಿತಾ ಇರಲಿಲ್ಲ, ಯಾಕಂದರೆ ಇದೆಲ್ಲ ಪ್ಯಾಂಟೆಲ್ಲ ಐರನ್ ಹೋಗ್ಬಿಡುತ್ತೆ. ಆ ಥರ ಸ್ಟೈಲ್ ಮಾಡಿಕೊಂಡು ಆ ಥರ ಇದ್ದಂಥ ವ್ಯಕ್ತಿ ನಾನು. ಅವರ ಜೀವಿತ ನೋಡಿ, ಶತಾನಂದ ಅವ್ರ ಜೀವಿತ ನೋಡಿ ನನ್ನ ಜೀವಿತ ಬದಲಾವಣೆ ಆಯಿತು. ಶತಾನಂದ ಬ್ರದರ್ ಅವರು ಜೀವನ ಪರ್ಯಂತ ರಕ್ಷಣೆ ಹೊಂದಿದ ಮೇಲೆ ಚಪ್ಪಲಿ ಇಲ್ದೇ ಅವರು ಸೇವೆ ಮಾಡಿದ್ರು. ಎಲ್ಲ ಕಡೆ ಬರೀ ಕಾಲಲ್ಲಿ ನಡ್ಕೊಂಡು ಹೋಗಿ. ಇವರಿಗೆ ತುಂಬ ಆತ್ಮಿಕ ತಂದೆ ಅಂದರೆ ಶತಾನಂದ ಬ್ರದರ್ ಅವರು. ಸೊ ಆ ರೀತಿಯಲ್ಲಿ ಅವರು ನನಗೆ ಜೀವಿತದಲ್ಲಿ ತುಂಬ ಪ್ರಭಾವ ಬೀರಿದ್ರು. ಆಮೇಲೆ ಇದೆಲ್ಲ ತೆಗೆದು ತೋರಿಸಿದ್ರು. ಕಾಲಲ್ಲಿ ವೆರಿಕೋಸ್ ವೇನ್ ಆಗ್ಬಿಟ್ಟಿದೆ ನೋಡಿ ಬ್ರದರ್. ಅವ್ರು ಹೇಳೋರು, ನಾನು ರೆಡಿಯಾಗಿದ್ದೀನಿ ಬ್ರದರ್, ಯಾವಾಗ ಕರೆದ್ರೂ ನಾನು ರೆಡಿಯಾಗಿದ್ದೀನಿ ಅಂತ. ನಾನ್ ವೆಜ್ ಊಟ ಅಂದರೆ ಭಾಳ ಪ್ರಿಯ ಅವ್ರಿಗೆ. ಊಟ ಮಾಡುವಾಗ ಹೇಳ್ತಾರೆ, 2 ಜನ್ಮಕ್ಕಾಗಷ್ಟು ಊಟ ಮಾಡಿಬಿಟ್ಟಿದ್ದೀರ. ಅಷ್ಟು ತೃಪ್ತಿಯಾಗಿ ಅವರು ನಾನ್ ವೆಜ್ ಅಂದರೆ ಅಷ್ಟು ಚೆನ್ನಾಗಿ ಊಟ ಮಾಡೋರು. ಅಡುಗೆ ಸಹ ಅಷ್ಟು ಸೊಗಸಾಗಿ, ಅಷ್ಟು ಜನ BBS ಮಕ್ಕಳಿಗೆ ಪುಳಿಯೋಗರೆ ಮಾಡೋಣ ಅಂತ ಹೇಳಿದ್ರೆ ನಾವೆಲ್ಲ ಏನು ಮಾಡ್ತೀವಿ, ಪುಳಿಯೋಗರೆ ಪ್ಯಾಕೆಟು ಅಂಗಡಿಯಿಂದ ತರ್ತೀವಿ. ರಾಜು ಬ್ರದರ್ ಏನು ಮಾಡೋರು ಅಂದರೆ ಪುಳಿಯೋಗರೆ ಗೊಜ್ಜಿನ ಮನೆ ಮಾಡಿಕೊಂಡು ಅಷ್ಟು ಜನಕ್ಕೆ ಮಕ್ಕಳಿಗೆ, ಯಾಕಂದ್ರೆ ಅಂಗಡಿಯಲ್ಲಿ ಕಾಸ್ಟ್ಲಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರೇನು ಮಾಡೋರು, ಮನೇಲೆ ಗೊಜ್ಜು ಮಾಡಿಕೊಂಡು ಪುಳಿಯೋಗರೆ ಗೊಜ್ಜು ಮಾಡ್ಕೊಂಡು ಬಂದು ಅಷ್ಟು ಮಕ್ಕಳಿಗೆ BBS ಮಕ್ಕಳಿಗೆ ಮಾಡ್ತಾರೆ. ಅಲ್ಲಿ ಅಕ್ಸೆಪ್ಟಿಗೆ ಹೋಗ್ಬೇಕು, ಅಲ್ಲಿರೋ ಮಕ್ಕಳಿದ್ದಾರೆ ಅಂತೇಳಿ ಮನೇಲಿ ಮ್ಯಾಂಗೋ ಜಾಮ್ ಮಾಡಿ ಎಷ್ಟು ಅವರ್ಸ್ ಅದನ್ನು ಕುದಿಸಿ ಜಾಮ್ ಮಾಡಿ ಆ ಜಾಮ್ನ ತಗೊಂಡೋಗಿ ಅಕ್ಸೆಪ್ಟಿಲಿರೋ ಮಕ್ಕಳಿಗೆ ಅವ್ರು ಕೊಡ್ತಾರೆ. ಯಾವಾಗಲೂ 2 ಕೈಗಳಿಗೆ ಹಾಕ್ಕೊಂಡು ಅವರು ನಡ್ಕೊಂಡು ಹೋಗೋರು ಜೊತೆಯಲ್ಲಿ ನಾನು ಹೋಗ್ತಾ ಇದ್ದೆ. ನನ್ನ ನೋಡಿದ್ರೆ ನಿಮ್ಮ ತಂದೆ ಇಲ್ಲಿ ಅಂತ ಕೇಳೋರು. ಅಲ್ಲಿ ಇಬ್ಳೂರಲ್ಲಿ ತಂದೆ ಮಗ ಅಂತಲೇ ಅನ್ಕೊಂಡಿರೋರು. ನಾವು ಮನೆಗೆಲ್ಲ ಬಂದು ಹೋಗ್ತಾಯಿದ್ದೆ. ಎಷ್ಟು ಸಾಧಾರಣ ಜೀವಿತ ಅಂದರೆ ಸೊಪ್ಪು ಮುದ್ದೆ ಭಾಳ ಅವ್ರಿಗೆ ಇಷ್ಟವಾದಂಥದ್ದು. ಅವರು ದೇವ್ರ ಬಳಿ ಇದ್ದಾರೆ. ಆದರೆ ಅವ್ರ ಜೀವಿತ ಎಂಥ ಒಂದು ಮಾದರಿ. ಇಬ್ರಿಯ ಪತ್ರಕ್ಕೆ 13ನೇ ಅಧ್ಯಾಯದಲ್ಲಿ ಒಂದು ವಚನ ಇದೆ. ಇಬ್ರಿಯ 13:5 ಏನಿದೆ ಅಂದರೆ ನೋಡಿ, ಅವರು ಮಾದರಿ ಇದರಲ್ಲಿ ನಾವು ಕಲಿಬೋದು ಏನಂತ ಹೇಳಿದ್ರೆ, ದೇವರ ವಾಕ್ಯವನ್ನು ತಿಳಿಸಿದ ನಿಮ್ಮ ಸಭಾ ನಾಯಕರನ್ನು ಜ್ಞಾಪಕ ಮಾಡಿಕೊಡ್ರಿ. ಓಕೆ, 13 ನಿಮ್ಮ ಸಭಾ ನಾಯಕರ ಮಾತನ್ನು ಕೇಳ್ರಿ, ಅವರಿಗೆ ಅವರು ಲೆಕ್ಕ ಒಪ್ಪಿಸ್ಬೇಕು, ಅವರು ವ್ಯಸನ ಪಡದೇ ಇರುವಂಥದ್ದು ನೋಡಿಕೊಳ್ಳ್ರಿ. ಮತ್ತೆ ಅವ್ರು ಯಾವ ರೀತಿಯಲ್ಲಿ ಅವರು 7ನೇ ವಚನದಲ್ಲಿ ಅವ್ರು ಯಾವ ರೀತಿಯಲ್ಲಿ ನಡೆದುಕೊಂಡು ಪ್ರಾಣ ಬಿಟ್ಟರೆಂದು ಆಲೋಚಿಸಿ ಅವರ ನಂಬಿಕೆಯನ್ನು ಅನುಸರಿಸಿ. ಸೊ ನಿಜವಾಗ್ಲೂ ಈ ಒಂದು ಮಧ್ಯಾಹ್ನ ವೇಳೆಯಲ್ಲಿ ನಮಗೆ ಬಹಳ ಪ್ರಭಾವ ಬೀರಿದಂಥ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮತ್ತು ಸೇವಕರು ಆದಂಥ ಅನೇಕ ಸೇವಕರು ನನಗೆ ಪ್ರಭಾವ ಬೀರಿದಂಥವರಾಗಿದ್ದಾರೆ. ಸೊ ಹಾಗೆ ಅವರ ಜೀವಿತ ಬಹಳ ಸಾಧಾರಣ. ನನ್ನನ್ನು ಯಾರೂ ಕರೆಯೋದಲ್ಲ ಬಿದ್ದಾರಂತೆ, ಯಾಕೆಂದರೆ ನನಗೆ ಹಾರ್ಟ್ ಅಟ್ಯಾಕ್ ಬರುತ್ತೆ ಅಂತೇಳಿ ಯಾರೂ ನನ್ನನ್ನು ಕರಿತಾ ಇರಲಿಲ್ಲ. ನಾನು ಅವರು ಬಿಜಾಪುರ್ಗೆ ಹೋಗಿ ಸೇವೆ ಮಾಡಿ ಅಲ್ಲಿ ಊಟ ಅಡುಗೆ ಎಲ್ಲ ಮಾಡ್ಕೊಂಡು ತಿಂದ್ಬಿಟ್ಟು ನನಗೆ ಸ್ಟಮಕ್ ಫುಡ್ ಪಾಯ್ಸನ್ ಆಗಿ ತುಂಬ ವಾಂತಿ ಭೇದಿ 2 ಆಗ್ಬಿಡ್ತಾರೆ. ಅದೇ ಸಮಯದಲ್ಲಿ ನನ್ನ ಜೊತೆಯಲ್ಲಿ ರಾಜು ಅಂಕಲಿದ್ರು. ಅವರು ಕರೆಕ್ಟಾಗಿ ಮೆಡಿಸಿನ್ ಎಲ್ಲ ಕೊಟ್ಟು ಆಸ್ಪತ್ರೆಗೆ ಹೋಗ್ದಾಗಲೇ ಅವ್ರ ಮನೆಯಲ್ಲೇ ನನಗೆ ಎಷ್ಟೋ ಸಲ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಬರುವಾಗ ನಮ್ಮ ತಾಯಿ ದೇವ್ರ ಬಳಿಗೆ ಹೋದ್ರು 2008ರಲ್ಲಿ. 95ನೇ ಇಸ್ವಿಲಿ ನಮ್ಮ ತಂದೆ ದೇವ್ರ ಬಳಿಗೆ ಹೋದರು. ನಮ್ಮ ತಂದೆ ಬಗ್ಗೆ ನಿಮಗೆಲ್ಲ ಗೊತ್ತಿರ್ಬೋದು, ಭಾಳ ಜನಕ್ಕೆ ಗೊತ್ತಿಲ್ಲ. ವೆಂಕಟರಾಮ್, KT ವೆಂಕಟರಾಮ್ ಅಂತ ಹಲವರಿಗೆ ಮಾತ್ರ ಗೊತ್ತಿದೆ. ಅವರು ಒಂಥರ ಸುವಾರ್ತೆಯಲ್ಲಿ ಅವರು ಹುಳಿ ಇದ್ದಂಗೆ, ಎಂಥವ್ರಿಗಾದ್ರೂ ಗಾಸ್ಪಲ್ ಕೊಡೋರು. ಅವ್ರ ಬ್ಯಾಗಲ್ಲಿ ಕರ್ಪತ್ತೆ ಇಟ್ಕೊಂಡು ಅವರು ಮನೆಗಳಿಗೆ ಹೋಗಿ ಒಂದ್ಸಲ ಏನಾಗ್ಬಿಟ್ಟಿದೆ, ರಾತ್ರಿ ಬಂದು ಬಾಗಿಲು ತಟ್ತಾ ಇದ್ದಾರೆ. ರಾತ್ರಿ ಒಂದು 11 ಗಂಟೆ ಆಗಿಬಿಟ್ಟಿದೆ. ಬಾಗಿಲು ಹೊಡಿತಾನೆ ಇದ್ದಾರೆ. ನಾವು ನಮ್ಮ ಮನೆಯವರೆಲ್ಲ ನಮ್ಮ ಅಪ್ಪನಿಗೆ ಬೈತಾರದು, ನೀನು ಯಾರ್ಯಾರಿಗೋ ಕರ್ಪತ್ತೆ ಕೊಟ್ಟು ಯಾರ್ಯಾರಿಗೋ ನೀನೇನೇನೋ ಮಾಡಿಬಿಟ್ಟು ನಮ್ಮನೆಗೆ ರಾತ್ರಿ 11 ಗಂಟೆಗೆ ಬಂದವ್ರೆ. ನಾವು 6 ಜನ ಮಲ್ಕೊಂಡಿದ್ದೀವಿ, ಬೈತಾ ಇದೀವಿ ನಮ್ಮ ತಂದೆನ, ನೀವು ಸುಮ್ಮನೆ ಇರೋಕ್ಕಾಗಲ್ಲ. ನೋಡಿ ಎಂಥದ್ದವರು ಕರ್ಪತ್ತೆ ಕೊಟ್ಟು ಈಗ ಮನೆ ಬಾಕಂತ ದೊಂಬಡೂರಲ್ಲಿ ಬಂದು ತಡ್ತಾ ಇದ್ದಾರೆ. ನಾವು ಬಾಗಿಲು ಹೇಗೆ ಎದುರ್ತಾ ಇದ್ದೀವಿ. 6 ಜನ ನಾವೆಲ್ಲ ಇನ್ನೂ ಇದ್ದೀವಿ. ಆಮೇಲೆ ಅವ್ರ ಪಕ್ಕದ ಮನೆ ಪೇಪರ್ ಹಾಕೊಂಡು ಅವ್ರ ಮನೆಗೆ ಹೋಗೋ ಬದಲು ನಮ್ಮ ಮನೆಗೆ ಬಂದು ಬಾಗಿಲು ತಟ್ಟ.
ಅಯ್ಯೋ ಸ್ವಾಮಿ, ಆ ರೀತಿಲಿ ನಮ್ಮ ತಂದೆ ಸಾಕ್ಷಿ ಹೇಳ್ಬೇಕಂದ್ರೆ ಬಹಳ ಇದೆ. ಅವ್ರನ್ನ ದೇವ್ರ ಬಳಿಗೆ ನಡೆಸಿದಂಥವ್ರು DJ ಕೋಪು, ಅವರು ಕೂಡ ಸುವಾರ್ತೆ ಹೇಳೋದ್ರಲ್ಲಿ ಬಹಳ ಪ್ರವೀಣರು. ಆ ರೀತಿಯಲ್ಲಿ ನಮ್ಮ ತಂದೆ ದೊಡ್ಡ ಆಫೀಸರ್ ಆಗಿದ್ರು ಕೂಡ, ಗೆಸ್ಟೆಡ್ ಆಫೀಸರ್ ಆಗಿದ್ರು ಕೂಡ ಸಾಧಾರಣ ವ್ಯಕ್ತಿ. ಅವರಿಗೆ ಕರ್ಪತ್ರ ಕೊಡೋದು, ಸುವಾರ್ತೆ ಹೇಳೋದು ಅಷ್ಟೇ ಅವ್ರಿಗೆ ಗೊತ್ತು. ಅವರಿಗೆ ಪ್ರಸಂಗ ಮಾಡೋದಾಗಲಿ ಬೇರೇನು ಗೊತ್ತಿಲ್ಲ ಅವ್ರಿಗೆ. ದೇವರು ಕೃಪೆಯಿಂದ ವಿಶ್ವಗಳ ಸಭೆಯಲ್ಲಿ ಆರಾಧನೆಯಲ್ಲಿ ಮಾತಾಡಬೇಕಾದ್ರೆ ನಮ್ಮ ತಂದೆ ಆಟ ಆಡೋಕ್ಕಾಯ್ತು. ಆಕೆ ಹೇಳ್ಬೇಕಾದ್ರೆ ತಕ್ಷಣ ಅಲ್ಲಿಂದ ನರ್ಸಿಂಗ್ ಹೋಮ್ಗೆ ಕರ್ಕೊಂಡು ಅಲ್ಲಿ ಹೋದ್ರು. ಯಾಕೆ ಈ ಹಾಸ್ಪಿಟ್ಲಿಗೆ ಕರ್ಕೊಂಡು ಸೇರಿಸಿದ್ದೆ, ದುಡ್ಡು ಜಾಸ್ತಿ ಆಗಿದೆ ನಿಮಗೆ, ಆಗಲಿ ನರ್ಸಿಂಗ್ ಹೋಮ್ಗೆ ಕರ್ಕೊಂಡು ಸೇರಿಸಿದ್ದಾರೆ ಎಮರ್ಜೆನ್ಸಿಗೆ. ಆದರೆ ಅಲ್ಲಿ ಕೂಡ ಅವರಿಗೆ ಸಾಧಾರಣ ಜೀವಿತ. ದೇವ್ರ ಕೃಪೆಯಿಂದ ನಮ್ಮ ತಂದೆ ನಮ್ಮ ಊರಿಂದ ನಮ್ಮ ಮನೆಗೆ ಬರೋರು ಸೇವಕರು, ಸಂಬಂಧಿಕರು. ನಮ್ಮ ತಂದೆ ಆದ್ಮೇಲೆ ನಾನು ಸ್ವಾರ್ಥ ಹೇಳ್ತಾ ಇದ್ದೇವೆ. ಆಗ ಅವ್ರು ಹೇಳೋರು, ಹುಳಿ ಹೊಟ್ಟೆವಳಿಗೆ ಹುಳಿನೇ ಹುಟ್ಟದಪ್ಪ ಅಂತ. ನಾನು ಅವ್ರು ಹೇಳಿದಂತೆ ನಾನು ಕೂಡ ಸುವಾರ್ಥ ಹೇಳ್ತೇನೆ. ಈಗ ನಾವು ದೇವ್ರ ಕೃಪೆಯಿಂದ ರಕ್ಷಣೆ ಮಾರ್ಗದಲ್ಲಿ ಬಂದು ದೇವರಿಗೆ ಈ ಚಿಕ್ಕ ವಯಸ್ಸಿನಲ್ಲಿ ನಾನು ದೇವರಿಗೆ ಕೊಡಬೇಕು, ಸೇವೆ ಕೊಡಬೇಕು ಅಂತ ಯೋಚನೆಯಲ್ಲಿ ಯವನ ಪ್ರಾಯದಲ್ಲಿ ಪ್ರಸಂಗ 12 ನೋಡುವಾಗ ಯವನ ಕಾಲದಲ್ಲಿ ಸೃಷ್ಟಿಕರ್ತನನ್ನು ಸ್ಮರಿಸು. ಸೊ ನನ್ನ ದೇವರಿಗೆ ಯೌವನ ಕಾಲವನ್ನೇ ಕೊಡಬೇಕಂತೇಳಿ ಆಸೆಪಟ್ಟು ಅದನ್ನು ಸೇವೆ ಮಾಡುವಾಗ ದೇವರು ಕೃಪೆ ಕೊಟ್ಟ. ಈಗ ಇನ್ನು ಈ ಒಂದು ಸಭೆ ಇಲ್ಲಿವರೆಗೂ ದೇವರು ನಡೆಸಿದ್ದಾನೆ. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ. ಮತ್ತು ಇನ್ನೊಂದು ವಿಷಯ ನಿಮ್ಗೆ ಹೇಳಬೇಕು, ಸಹೋದರರು ಬಂದಿಲ್ಲ ಇಲ್ಲಿ ಒಬ್ಬರು. ಅವರು 2004ರಲ್ಲಿ ಕಟ್ಟಡ ಕಟ್ಟಬೇಕಾದ್ರೆ, ರಾಜು ಅಂಕಲ್ ನಾವು ಕಟ್ಟಬೇಕಾದ್ರೆ ಓಪನಿಂಗ್ ಟೈಮು ಡಿಸೆಂಬರ್ ಟೈಮಲ್ಲಿ ಇದೆ. ಜೋಸ್ಮೇತಿ ಅವರು ಫಿಕ್ಸ್ ಆಗಿದ್ದಾರೆ, ಬರ್ತೀನಿ ಅಂತ ಒಪ್ಕೊಂಡ್ಬಿಟ್ಟಿದ್ದಾರೆ. ಡಿಸೆಂಬರ್ 11, 12 ಅನಿಸುತ್ತೆ. ಆ ಟೈಮಲ್ಲಿ ಬಿಲ್ಡಿಂಗ್ ಕೆಲಸ ನಡೀತಾ ಇದೆ, ಪೇಂಟಿಂಗು, ಪ್ಲಂಬಿಂಗು ಎಲ್ಲ ಕೆಲಸ ನಡೀತಾ ಇದೆ. ಅವ್ರಿಗೆ ಪೇಮೆಂಟ್ ಮಾಡೋಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ. ನಾನು ಬೈಕಲ್ಲಿ ಹೋಗ್ತಾ ಇದ್ದೀನಿ, ಬೈಕಲ್ಲಿ ಹೋಗ್ತಾ ಇದ್ದೀನಿ ಮನೆಗೆ. ಹೋಗುವಾಗ ಅಂದ್ಕೊಂಡೆ ಒಂದು 20,000 ಇದ್ರೆ ದೇವರೇ ಇವರೆಲ್ಲ ಪೇಮೆಂಟ್ ಮಾಡೋಕ್ಕಾಗುತ್ತೆ ಅಂತ ಹೇಳಿ ನಾನು ಮನಸ್ಸಲ್ಲಿ ಅಂದ್ಕೊಂಡು ಹೋಗಿದ್ದೀನಿ. ಅವಾಗ ನೋಡಿದ್ರೆ ಮನೆಯಲ್ಲಿ ಒಂದು ಪೋಸ್ಟ್ ಬಂದಿದೆ. ಪೋಸ್ಟ್ ಅದು ನೋಡಿದ್ರೆ ಕೀನ್ಯಾದಿಂದ ಲೆಟರ್ ಬಂದಿದೆ. ಕೀನ್ಯಾ ದೇಶದಿಂದ ಒಂದು ಪೋಸ್ಟ್. ಅದರಲ್ಲಿ 20,000 ರೂಪಾಯಿ ಚೆಕ್ ಬಂದಿದೆ. ಚರ್ಚ್ ಕನ್ಸ್ಟ್ರಕ್ಷನ್ಗೋಸ್ಕರ 20,000 ರೂಪಾಯಿ ಕಳಿಸಿದ್ದಾರೆ ಅವರು. ಅದು ಯಾರು ಒಂದು ಅಗಪ್ಪೆ ಸಭೆಯಲ್ಲಿ ಒಬ್ಬ ಸಹೋದರ ದೀಪಕ್ ಅಂತೇಳಿ. ಅದು ಯಾವ ಥರ ಇದೆ ಚೆಕ್ ಅಂದರೆ ಲೋಕಲ್ ಚೆಕ್, ಹೋಗಿ ಎನ್ಕ್ಯಾಶ್ ಮಾಡ್ಕೋಬೋದು. ಅದು ಹೊರಗಡೆ ಚೆಕ್ ಅಂದರೆ ಬ್ಯಾಂಕಲ್ಲಿ ಹಾಕಿದ್ರೆ 10 days 15 days ಆಗುತ್ತೆ. ಲೋಕಲ್ ಚೆಕ್ಕಲ್ಲಿ ಕೊಟ್ಟು ಆ ಒಂದು ಕ್ಯಾಶ್ನ ಡ್ರಾ ಮಾಡಿ ಅವರೆಲ್ಲರಿಗೂ ಆ ಮೀಟಿಂಗ್ ಏನು ಬೇಕೋ ಎಲ್ಲರೂ ಕೊಟ್ಟು ಮತ್ತು ಮುಗಿಯುವಾಗ ಅದಕ್ಕೆ ಬಂದಂಥ ಕಾಣಿಕೆ ಎಲ್ಲ ಅಲ್ಲಿಗೆ ದೇವರು ಅದ್ಭುತವಾಗಿ ಸಹಾಯ ಮಾಡಿದ. ನಿಜವಾಗಲೂ ದೇವರು ಅಷ್ಟ ಅದು ರಕ್ಷಿಸಲಾರದ ಮೋಟೆಗೈಯು ಅಲ್ಲವೇ ಅಲ್ಲ. ದೇವರ ನಾಮ ಸ್ತೋತ್ರ. ಇನ್ನೊಂದು ವಿಷಯ ಹೇಳಿ ನಾನು ಮುಗಿಸ್ತೇನೆ ಅಂತ ಹೇಳಿದ್ರೆ, ಈ ಇಬ್ಲೂರು ಸಭೆಯ ಚರಿತ್ರೆಯಲ್ಲಿ ಬಹಳ ವಿಶೇಷವಾದದ್ದು ಏನಂತ ಹೇಳಿದರೆ, 1 ತಿಂಗಳು ಕೂಡ ಬಾಡಿಗೆ ಕಟ್ಟದೆ ನಡೆಸಿದೆ. ಎಲ್ಲರೂ ದೇವ್ರಿಗೊಂದು ಸ್ತೋತ್ರ ಹಳೆಯಲೇ ಅಂತ ಹೇಳ್ರಿ. 1 ತಿಂಗಳು ಬಾಡಿಗೆ ಕಟ್ಟದೇ ಈ ಸಭೆ ನಡೆದಿದೆ. ನಾವು ಗೋಲ್ಡನ್ ಸ್ಕೂಲಲ್ಲಿ ಪ್ರೇಯರ್ಗೆ ನಾವು ಸೇರಿದಾಗ ಪ್ರಿನ್ಸಿಪಲ್ ಎಬಿನೇಜರ್ ಬಂದಿಲ್ಲ, ಅವ್ರ ಪಾಪ ಇನ್ವೈಟ್ ಮಾಡಿದ್ರ. ಅವ್ರೇನು ಹೇಳಿದ್ರು, ಸರ್ ನಾವು ಮೀಟಿಂಗ್ ನಡೆಸ್ತೀವಿ, ನಿಮ್ಗೇನಾದ್ರು ಗಿಫ್ಟ್ ಮಂತ್ಲಿ ಎಲ್ಲ ಕೊಡ್ತೀವಿ ಅಂದರೆ. ಅವರು ಕ್ರಿಶ್ಚಿಯನ್ ಆಗಿದ್ದವರು. ಅವ್ರು ಹೇಳಿದ್ರು, ನೀವೇನಾದ್ರು ಕೊಡೋದಾದರೆ ನಮ್ಮ ಶಾಲೆ ನಡೆಸ್ಬೇಡಿ, ಬೇರೆ ಶಾಲೆಗೆ ಹೋಗಿ, ನಾನು ನಿಮ್ಗೆ ಫ್ರೀಯಾಗಿ ಕೊಡ್ತೀನಿ, ಸಂಡೇ ಈವ್ನಿಂಗ್ ಬಂದು ನೀವು ಮಾಡ್ಕೊಂಡು ಹೋಗಿ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಈ ಸಭೆ. ಅಲ್ಲಿ ಇಬ್ಳೂರಲ್ಲಿ ಬಂದು ಆ ಮನೆಯಲ್ಲಿ ನಡೆಸ್ಕೊಡ್ತಾ ಇದ್ವಿ. ಅಲ್ಲಿ ಎದುರಿಗೆ ಆಂಟೋನಿ ಅವ್ರ ಮನೆ ಕಟ್ತಾ ಇದ್ರು, ಚರ್ಚ್ ಮನೆಯಲ್ಲಿ ಅಲ್ಲೊಂದು ಹಾಲ್ ಇತ್ತು, ಅಲ್ಲಿ ನಡೆಸ್ತಾ ಇದ್ವಿ. ಅವ್ರು ಹೇಳಿದ್ರು, ಬ್ರದರ್ ನೀವು ತಿಂಗಳಿಗೆ ಬಾಡಿಗೆ ಕೊಡಬೇಕು ಅಂತೇಳಿ. ನಾವೇಳಿ ನಾವು ಬಾಡಿಗೆ ಕೊಡಲ್ಲ ಅಂತೇಳಿ ಆ ಕಟ್ತಾ ಇರುವಂಥ ಬಿಲ್ಡಿಂಗ್ಗಳಿಗೆ ಸೇರಿ ನಾವು ಆರಾಧನೆ ಮಾಡಿದ್ದೀವಿ. ಸೊ ಇದೊಂದು ಚರಿತ್ರೆ ಏನಂತ ಹೇಳಿದ್ರೆ, ಇಬ್ಳು ಸಭೆಯಲ್ಲಿ ಒಂದು ಬಾಡಿಗೆ ಇಲ್ಲದೆ ಕಟ್ಟದಲ್ಲಿ ಈ ಸಭೆ ಇಲ್ಲಿವರೆಗೂ ನಡೆಸಿದ್ದಾರೆ. ನಾವು ದೇವರಿಗೆ ಸ್ತೋತ್ರ ಹೇಳಬೇಕು. ದೇವರು ಮಾಡಿದ ಉಪಕಾರಗಳು ಕೀರ್ತನೆ 103 ಹೇಳ್ತದೆ, ಯೆಹೋವನು ಮಾಡಿದ ಉಪಕಾರಗಳನ್ನು ಒಂದನ್ನು ನೀನು ಮರಿಬೇಡ ಹೇಳಿ ದೇವರಿಗೆ ನಾವು ತುಂಬ ಹೃದಯದ ಸ್ತೋತ್ರ ಹೇಳ್ತೇನೆ. ಮತ್ತು ಇವಾಗ ನಾನು ಕ್ಲಾಸ್ ಟ್ರೈ ಆಗ್ತೇನೆ. ಈಗ ಮಾಲೂರು ಸಭೆಗೆ ಆ ಕಡೆ ಹೋಗುವಾಗ
ದೇವರ ಕೃಪೆಯಿಂದ ನಾವು ಮಾಲೂರಿಗೆ ಹೋಗ್ಬೇಕಂತ ದೇವರ ನಡೆಸುವಿಕೆ. ಅಲ್ಲಿ ಹೋದ್ಮೇಲೆ ನಾವು ಅಲ್ಲಿಂದ ಇಲ್ಲಿ ಬರೋದು ಆರಾಧನೆಗೆ ಬಹಳ ಕಷ್ಟ ಆಗ್ತಾ ಇತ್ತು. ಹಾಗಾಗಿ ನಾವು ಪ್ರಾರ್ಥನೆ ಮಾಡಿದ್ವಿ, ದೇವರೇ ನಿಶ್ಚಿತವಾದ್ರೆ ಅಲ್ಲೇ ಒಂದು ಪ್ರಾರಂಭ ಆಗಬೇಕೆಂಬುದಾಗಿ ಅಂತ. ಪ್ರಸಂಗದಲ್ಲಿ ಒಂದು ಮಾತಿದೆ, ಪ್ರಾರಂಭಕ್ಕಿಂತ ಅಂತ್ಯ ಮುಖ್ಯ ಎಂಬುದಾಗಿ. ನೋಡಿ, ಬೆಳಗ್ಗೆ ಇದ್ದವರು ಈಗ ಮಧ್ಯಾಹ್ನ ಸಾಯಂಕಾಲ ಇಲ್ಲ ಅಲ್ಲ. ಬಹಳ ಜನ ಅರ್ಧದಲ್ಲೇ, ಎಷ್ಟೋ ಜನ ನಮ್ಮ ಸಭೆಯಲ್ಲಿ ಬ್ಯಾಪ್ಟಿಸಮ್ ತಗೊಂಡಿರೋರು ಸಭೆಯಲ್ಲಿ ಇಲ್ಲ ಈಗ. ಕೆಲವರು ತೀರ್ಕೊಂಡಿದ್ದಾರೆ, ಕೆಲವರು ಬಿಟ್ಟು ಹೋಗಿದ್ದಾರೆ ಫೆಲೋಶಿಪ್. ಕಡೆಯವರೆಗೂ ತಾಳಿದವನೇ ಧನ್ಯನೇ. ಪ್ರಾರಂಭದಿಂದ ಅಂತ್ಯದವರೆಗೂ ಇರಬೇಕು, ಅವಾಗಲೇ ಆಶೀರ್ವಾದ. ಊಟ ಏನು ಕೊಟ್ಟರೆ ಪೂರ್ತಿ ಮುಗಿಸ್ಬೇಕು, ಅರ್ಧ ಬರ್ಧ ಅಲ್ಲ. ಊಟದ ಮಧ್ಯದಲ್ಲಿ ಎದ್ದು ಹೋದವನು ಯಾರು? ಇವದ ಇಸ್ಕರಿಯೋತ ಏನು ಮಾಡ್ದ? ಮಧ್ಯದಲ್ಲಿ ಎದ್ದು ಹೋದ ಅಲ್ವಾ, ಆತ್ಮಹತ್ಯೆ ಮಾಡಿಕೊಂಡು. ಹೇಗೋ ಈ ಒಂದು ಸಭೆ ಇಲ್ಲಿವರು ನಡೆಸಿದ. ಈಗ ಮಾಲೂರಲ್ಲಿ ಕೂಡ ಬಹಳ ವಿರೋಧ ಇರುವಂಥ ಸ್ಥಳ ಅದು. ಆದರೆ ದೇವರು ನಮ್ಮ ಜೊತೆಯಲ್ಲಿದ್ದಾನೆ, ಅದೇ ನಮಗಿರುವಂಥ ಆನೆ ಬಲ. ಎರಡನೇದಾಗಿ ಇಬ್ಲೂರು ಸಭೆ ನಮ್ಮ ಜೊತೆಯಲ್ಲಿದೆ, ಅದೇ ನನಗಿರುವಂಥ ದೊಡ್ಡ ಬಲ, ಬೂಸ್ಟ್. ತುಂಬ ಸರಿ ನನಗೆ ಒಂದು ಎಂಕರೇಜ್ಮೆಂಟ್ ಏನಂದರೆ, ನಮ್ಮ ಜನ ನನಗೋಸ್ಕರ ಪ್ರೇಯರ್ ಮಾಡ್ತಾ ಇದ್ದಾರೆ, ಅದೇ ನನಗೆ ಬಲ. ಅಲ್ಲಿ ಹೋಗಿ ಬಹಿರಂಗವಾಗಿ ನಾವು ಕೊಡೋಕ್ಕಾಗಲ್ಲ, ಮನೆಗಳಿಗೆ ಹೋಗಿ ಹೇಳೋಕ್ಕಾಗಲ್ಲ. ಅದು ಪರಿಚಯವ್ರ ಮೂಲಕವಾಗಿ ಈ ರೀತಿಯಾದ ಅಲ್ಲಿ ಸುವಾರ್ಥ ಸೇವೆ ಪ್ರಾರಂಭವಾಗಿ ಲಾಸ್ಟ್ ಜನವರಿ 28 ಅಲ್ಲಿ ಪ್ರಾರಂಭವಾಯಿತು. ನನ್ನ ಆಸೆ ಏನಂದರೆ, ಈ ಕಿಚ್ಚು, ಈ ಸುವಾರ್ತೆ ಎಂಬ ಕಿಚ್ಚು ಕರ್ನಾಟಕದ ಒಂದೊಂದು ಹಳ್ಳಿಗಳಿಗೂ ಗ್ರಾಮಗಳಿಗೂ ಯೇಸು ಕ್ರಿಸ್ತನ ಬಾವುಟ ಆರಬೇಕು. ಆಮೇನಂದ್ರೆ ಸುವಾರ್ತೆ ತಲುಪುವುದೇ ನನ್ನ ಗುರಿ. ಹಾಡಿದಲ್ಲ, ಒಂದೊಂದು ಹಳ್ಳಿಯಲ್ಲಿ ಕೂಡ ಯೇಸು ಕ್ರಿಸ್ತನ ಧ್ವಜ ಆರಬೇಕು. ಯೇಸು ಸ್ವಾಮಿಯ ಬೋಧನೆ ಕೇಳಿದವರು ಎಷ್ಟು ಜನ ಇದ್ದಾರೆ ಒಂದ್ಸಲಿ ಕೂಡ, ಅಂಥವ್ರಿಗೆ ಹೋಗಿ ಹೇಳಬೇಕು ಅಂತ ಆಸೆ. ಅದರಿಂದ ಅಲ್ಲಿಗೆ ನಾವು ಹೋಗಿದ್ದೇವೆ. ಅಲ್ಲಿ ದೇವರು ಸ್ಲೋವಾಗಿ ನಿಧಾನವಾಗಿ ಈಗ ದೇವರು ನಮಗೆ 1-2 ಕುಟುಂಬಗಳನ್ನು ಕೊಟ್ಟಿದ್ದಾರೆ. ಫಿಲಿಪ್ಪು ಮತ್ತು ಅವರು ಫ್ಯಾಮಿಲಿ ಬರ್ತಾ ಇದ್ದಾರೆ, 5 ಜನ ಅವರು ಸೇರಿ ಬರ್ತಾ ಇದ್ದಾರೆ. ಮತ್ತು ಬೇರೆ ಬೇರೆ ಕುಟುಂಬದವರು ಸೇರ್ತಾ ಇದ್ದಾರೆ. ಈಗ ಜಾಗ ಸಾಲ್ತಾ ಇಲ್ಲ, ನಾವು ಬೇರೆ ಒಂದು ಸಲ ನೋಡ್ತಾ ಇದ್ದೀವಿ. ನನ್ನ ಆಸೆಯಿಂದ ಅಲ್ಲಿ ಕೂಡ ಇದೇ ಥರದ ಒಂದು ಸಭೆ, ಅಲ್ಲಿ ವಾಕ್ಯಾನುಸಾರ ಸಭೆ ಆಗಬೇಕು. ಆ ಒಂದು ಸೇವೆಗೋಸ್ಕರ ಪ್ರತಿ ಭಾನುವಾರ ನನ್ನದೇ ಮೆಸೇಜು, ಆರಾಧನೆ ನಂದೆ, ಬೋಧನೆ ನಂದೆ, ಬೈಬಲ್ ಕ್ಲಾಸ್ ನಂದೆ, ಎಲ್ಲ ಆಲ್ ಇನ್ ಆಲ್ ನಾನೇ. ಅವ್ರಿಗೆ ಎಷ್ಟು ಬೇಜಾರಾಗ್ತದೆ ಗೊತ್ತಿಲ್ಲ, ಬಟ್ ನನಗೆ ತುಂಬ ಆಶೀರ್ವಾದವಾಗಿದೆ. ತುಂಬ ಅಲ್ಲಿ ಪ್ರೋತ್ಸಾಹ, ಅವರೆಲ್ಲರಿಗೂ ಒಳ್ಳೆ ವಾಕ್ಯ ಸಿಗ್ತಾ ಇರೋದ್ರಿಂದ ತುಂಬ ಆಶೀರ್ವಾದಪರವಾಗಿ ನಡೀತಾ ಇದೆ. ನಾನು ಐ ಆಮ್ ನಾಟ್ ಫಾರ್ ಕ್ರೌಡ್ಸ್, ನಾನು ಗುಂಪು ನೋಡುವವನಲ್ಲ. ಕೆಲವರಾದ್ರೂ ಪರವಾಗಿಲ್ಲ, ವಾಕ್ಯ ಬೋಧನೆ ಮಾಡಬೇಕು, ವಾಕ್ಯದಲ್ಲಿ ಬೆಳೆಸಬೇಕು ಅಂತ ಆಸೆ ಇದೆ. ನನಗೂ ನನ್ನ ಕುಟುಂಬಕ್ಕೋಸ್ಕರ ಹೆಚ್ಚಾಗಿ ಪ್ರೇಯರ್ ಮಾಡಿ. ಇವತ್ತು ಬೆಳಗ್ಗೆ ನಾವು ಫ್ಯಾಮಿಲಿ ಪ್ರೇಯರ್ ಮಾಡಿದ್ವಿ ನಾವು ರೂಮಲ್ಲಿ. ಒಂದು ವಾಕ್ಯ ಸಿಕ್ತು ಬ್ರದರ್, ಅದೇನು ಗೊತ್ತಾ? ಪ್ರಕಟಣೆ ಓದ್ತಾ ಇದ್ದೀವಿ, ದಯಮಾಡಿ ಓದಿ, ನಾನು ಮುಗಿಸ್ತೇನೆ. ಪ್ರಕಟಣೆ 12ನೇ ಅಧ್ಯಾಯದ ಕಡೆಯ ವಚನ ನೋಡಿ. ರೆವಲ್ಯೂಷನ್ 12 ಲಾಸ್ಟ್ ವರ್ಸ್ ಏನಿದೆ ಗೊತ್ತಾ? ಭಯಂಕರವಾಗಿದೆ ನೋಡಿ ಪ್ರೇಯರ್. ಯಾರನ್ನ ಸಿಕ್ಕಿದ್ರೆ ಓದ್ಬೋದು. ಪ್ರಕಟಣೆ 12 ಕಡೆ ವಚನ ಏನಿದೆ? ಸಮುದ್ರ ತೀರದ ಮರಳಿನ ಮೇಲೆ ನಿಂತನು. ಓದಿ 12 14 ಜಸ್ಟ್ ಬಿಫೋರ್. ಆಗ ಘಟಸರ್ಪನು ಸ್ತ್ರೀಯ ಮೇಲೆ ಕೋಪಿಸಿಕೊಂಡು ಆಕೆಯ ಸಂತಾನದವರಲ್ಲಿ ಉಳಿದವರ ಮೇಲೆ ಅಂದರೆ ದೇವರ ಆಜ್ಞೆಗಳನ್ನು ನೋಡಿ, ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆದು ಯೇಸುವಿನ ವಿಷಯವಾದ ಸಾಕ್ಷಿಯನ್ನು ಹೇಳುವವರ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟು ಸಮುದ್ರ ತೀರದ ಮರಳಿನ ಮೇಲೆ ನಿಂತನು. ನೋಡಿದ ಯಾದ್ಮೇಲೆ ಅಂತ? ದೇವರ ಆಜ್ಞೆಗಳನ್ನು ಕೈಕೊಳ್ಳುವವರ ಮೇಲೆ, ಯೇಸುವಿನ ಸಾಕ್ಷಿಗಾಗಿ ನಿಲ್ಲುವವರ ಮೇಲೆ ಯಾರು ಯುದ್ಧ ಮಾಡ್ತಾರದು? ಸೈತಾನ. ನನಗೆ ನಿನಗೆ ಯಾವಾಗ ನಾವು ದೇವರ ಆಜ್ಞೆ ಕೈಕೊಳ್ತೀವೋ, ದೇವರಿಗೆ ವಿಧೇಯರಾಗಿ ನಡೀತೀವೋ, ಸೈತಾನ ನಮ್ಮನ್ನ ಪ್ರಾರ್ಥನೆ ಮಾಡಿ, ನಮ್ಮ ದೇವರು ಬಲಶಾಲಿ, ಅವರ್ ಗಾಡ್ ಇಸ್ ವಿಕ್ಟೋರಿಯಸ್. ನಮ್ಮ ದೇವರು ಆತನು ಜಯಶಾಲಿ ಆಗಿದ್ದಾನೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಜಯವನ್ನು ಕೊಟ್ಟ ದೇವರಿಗೆ ಸ್ತೋತ್ರ. ಆತನಿಗೆ ಎಲ್ಲ ಮಹಿಮೆ. ನಾನು ಆರ್ಡಿನರಿ, ಸಾಧಾರಣಕ್ಕಿಂತ ಸಾಧಾರಣ ಅಂಥವನಾದ ನನ್ನನ್ನು ದೇವರು ಈ ಮಟ್ಟಿಗೆ ಸ್ವಲ್ಪ ರೀತಿಯಲ್ಲಿ ಉಪಯೋಗಿಸ್ಕೊಂಡಿದ್ದಾರೆ. ಎಲ್ಲ ಮಹಿಮೆ ದೇವರು ಮಾತ್ರನೇ ಉಂಟಾಗಿ ಯಾರು ಅವರಿಗೆ ಸಂಪೂರ್ಣ ಒಪ್ಪಿಸ್ಕೊಡ್ತಾರೋ ದೇವರು ಅವರನ್ನು ಅದ್ಭುತವಾಗಿ
ನಡೆಸ್ತಾನೆ ಅನ್ನೋದಕ್ಕೆ ನಾನು ಒಂದು ಸಣ್ಣ ಉದಾಹರಣೆ ಆಗಿದ್ದೇನೆ. ನನ್ನನ್ನು ನನ್ನ ಕುಟುಂಬಕ್ಕಾಗಿ ಹೆಚ್ಚಾಗಿ ಪ್ರಾರ್ಥನೆ ಮಾಡಿ ಆತನ ಮಹಿಮೆಗೋಸ್ಕರ ನಾವು ಜೀವಿಸಬೇಕು. ಒಂದು ವೇಳೆ ಕರ್ತನ ಬರೋ ತಡ ಆದರೆ, ನಾವು ಈ ಲೋಕದಲ್ಲಿ ಇರೋದಾದರೆ ಆತನಿಗಾಗಿ ಜೀವಿಸಬೇಕು. ದೇವರು ತಾನು ಈ ಸಾಕ್ಷಿಯನ್ನು, ಈ ವಾಕ್ಯವನ್ನು ನಮಗೆ ಆಶೀರ್ವದಿಸ್ತಾರೆ. ದೇವರು ನಾವು ವಂದನೆಗಳು ಜಾನ್ ಪ್ರಸಾದ್ ಬ್ರದರ್. ಈಗ ಕೊಯಂಬತ್ತೂರಿಂದ ಬಂದಿರುವಂಥ ಲೆಮ್ಯೂಲ್ ಬ್ರದರ್ ಅವ್ರ ಮುಂದೆ ಬಂದು ಕೆಲವು ನಿಮಿಷ ಸಾಕ್ಷಿ ಹೇಳ್ತಾರೆ. ಕನ್ನಡ ಸಿಗಲಿಲ್ಲ ಫುಲ್, ಅದಕ್ಕೆಲ್ಲ ಕೊರೋನಾ ಬಂದುಬಿಟ್ಟು, ಸೊ ಐ ಹ್ಯಾಡ್ ಟು ಗೋ ಟು ಪ್ರೈಸ್ ದ ಲಾರ್ಡ್. ನಮಗೆ ಸ್ತೋತ್ರವಾಗಲಿ. ಐ ಆಮ್ ರಿಯಲಿ ಗ್ಲಾಡ್ ಟು ಬಿ ಹಿಯರ್ ವಿತ್ ಯು ಆಲ್. ನನಗೆ ಬಹಳ ಸಂತೋಷವಾಗ್ತಿದೆ ನಿಮ್ಮನ್ನೆಲ್ಲ ಮತ್ತೊಮ್ಮೆ ಭೇಟಿಯಾಗಿದ್ದಕ್ಕಾಗಿ. ಆ್ಯಂಡ್ ಐ ಥ್ಯಾಂಕ್ ಗಾಡ್ ಫಾರ್ ದಿಸ್ ಫೆಲೋಶಿಪ್. ದೇವರ ಈ ಕೂಟವನ್ನು ಆಯೋಜಿಸಿದ್ದಕ್ಕಾಗಿ ನಾನು ದೇವರ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇನೆ. ಆ್ಯಸ್ ಯು ನೋ, ಐ ಆಮ್ ಫ್ರಮ್ ಕೊಯಂಬತ್ತೂರ್, ಸೊ ಐ ಆಮ್ ಫ್ರಮ್ ತಮಿಳ್ನಾಡು. ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ನಾನು ಕೊಯಂಬತ್ತೂರು ತಮಿಳ್ನಾಡಿನಿಂದ ಬಂದಿದ್ದೇನೆ. ಆ್ಯಂಡ್ ಮೂವಿಂಗ್ ಟು ಕರ್ನಾಟಕ ಬಿಕಾಸ್ ಆಫ್ ಅ ಜಾಬ್ ವಾಸ್ ಅ ಬಿಗ್ ಕ್ವೆಶನ್ ಮಾರ್ಕ್ ಫಾರ್ ಅಸ್. ಕೆಲಸದ ನಿಮಿತ್ತ ನಾನು ಬೆಂಗಳೂರಿಗೆ ಪ್ರಯಾಣ ಮಾಡಿ ಮತ್ತು ಇಲ್ಲಿ ಬಂದು ನೆಲೆಸಿದ್ದೆ. So that time we were so much worried about the language, you know, because Kannada, Tamil is not always so friendly, you know, people, because of the water. ನಿಮ್ಮೆಲ್ಲರಿಗೂ ಬಹುಶಃ ಗೊತ್ತಿರ್ಬೋದು, ಕರ್ನಾಟಕ ಮತ್ತು ತಮಿಳುನಾಡು ನಡುವಿನ ಒಂದು ನೀರಿನ, ಕಾವೇರಿ ನೀರಿನ ವಿಷಯವಾಗಿ ನಡೀತಿದ್ದಂಥ ಒಂದು ಗಲಾಟೆಗಳು. So we were thinking, okay, we had a car with tea and board, so should we bring the car to Karnataka? People will throw stones, what to do? ಒಂದು ಭಯ ಕೂಡ ಇತ್ತು. ನಮ್ಮ ಹತ್ರ ಒಂದು ಕಾರ್ ಇತ್ತು, 4 ಚಕ್ರದ ವಾಹನ. ಅದು TN ರಿಜಿಸ್ಟ್ರೇಷನ್, ಅಂದರೆ ತಮಿಳುನಾಡುವಿನ ರಿಜಿಸ್ಟ್ರೇಷನ್ ಇದ್ದಂಥ ಕಾರು. ಸಹೋದರರು ಕೂಡ ಆ ಕಾರನ್ನು ಕರ್ನಾಟಕಕ್ಕೆ ಅಥವಾ ಇಲ್ಲಿಗೆ ತಂದು ಅವರು ಉಪಯೋಗಿಸ್ಬೇಕಾ ಏನು ಎಂಬುದಾಗಿ ಒಂದು ಭಯ ಕೂಡ ಅವರಲ್ಲಿತ್ತು. And we were inquiring many people about where is Tamil assembly in Bangalore. Let's find a Tamil assembly. ಮತ್ತು ಅವರು ತಮಿಳ್ ಅಸೆಂಬ್ಲಿ ಅಥವಾ ತಮಿಳ್ ಒಂದು ಸಭೆಯ ಒಂದು ಹುಡುಕಾಟದಲ್ಲೂ ಕೂಡ ಅವರಿದ್ದರು. ಬಟ್ ಗಾಡ್ ಹ್ಯಾಡ್ ಡಿಫ್ರೆಂಟ್ ಪ್ಲಾನ್ಸ್. ದೇವರಿಗೆ ಅನೇಕ ಯೋಜನೆಗಳು, ಅಂದರೆ ಆತನ ಚಿತ್ತ ಏನಿತ್ತೋ ಗೊತ್ತಿಲ್ಲ. ಆ್ಯಂಡ್ we prayed about our move, and a brother from our old assembly in Chennai, I was working in Chennai, so that brother referred me to John Prasad brother. ನನಗೆ ತಮಿಳುನಾಡಿನಲ್ಲಿ ಒಬ್ಬರು ಸ್ನೇಹಿತರೊಬ್ಬರು ಪರಿಚಯ ಇದ್ದಾರೆ. ಆ ಸಹೋದರರ ಮೂಲಕ ನನಗೆ ಸಹೋದರರಾದ ಜಾನ್ ಪ್ರಸಾದ್ ಬ್ರದರ್ ಅವರು ನನಗೆ ಪರಿಚಯವಾದರು. ಸೊ that's how in 2018, close to January, before I was coming here, I contacted John Prasad brother, and he was very welcoming in welcoming me to the meeting to Iblur. ನನಗೆ 2018ರಲ್ಲಿ ನನಗೆ ಸಹೋದರರಾದ ಜಾನ್ ಪ್ರಸಾದ್ ಅಂಕಲ್ ಅವರ ಪರಿಚಯವಾಗಿ ಅವರು ಬಹಳ ಆತ್ಮೀಯ ರೀತಿಯಲ್ಲಿ ನನ್ನನ್ನು ಸಭೆಗೆ ಸಭೆಗೆ ನನ್ನನ್ನು ಸೇರಿಸಿಕೊಂಡರು. I had never met him, and also we found the house near Sarjapur Road, but we were praying that we know I have a cousin. Maybe I'll continue to talk. And I'll speak in Kannada wherever possible. Okay. So we were staying at Sarjapur Road, and I was thinking about going to Bethesda. My cousin is in Bethesda, Spurti and Anand Devdatta. Those family, they found me this apartment, and they were saying, you come to Bethesda, English speaking assembly, so it's easy. But God had a desire, he had put a desire in our heart that we should go to the local assembly wherever we live. So we were praying, and brother invited us, and when we came to the first Sunday, after we moved to Bangalore, the first Sunday we came to Ibluru assembly, and that was the very closest assembly. We thought
oh, there is a meeting so close by, as if God has found this apartment, because Bangalore traffic ನಿಮ್ಮ ಎಲ್ಲರಿಗೂ ಗೊತ್ತಲ್ವಾ, we were also worried about it. So it was, I got a job at Cisco, Kadabisnalli, and the apartment illi, and assembly, it was like a triangle so close by, and commuting was very easy. So God had this plan and brought us to Iblur, but still there was one problem. Onde problem ಏನಂದ್ರೆ language, ಭಾಷಾ. But only after we came here, we understood that we have the best translator in Iblur. His name is John Prasad. All the conventions, everything from English to Kannada translation is done by brother. We got to know. So we thought, God, you had planned something bigger. We are small, minimal people, but why art thou so considerate about us? We were touched by how God has planned in our lives. Even these are small things. We were really touched. And Divya, she did not understand anything. At least I have some relatives in Kannada. I remember the first word I learnt in Kannada was saku. Because before I learnt the word saku, I knew the word beku. So when my chitti is from Malvalli, she got married to my chikkappa, my father's brother. So when I was a small boy, I had been there for the nichayam, for their engagement. So when I was there, they were serving food, and I was full, and I was saying beku, 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 but they were putting. Then I learned the word. Oh, saku is the word to say stop. Then I said, oh no, saku, saku, saku. So those were the two words that I learned in Kannada first. So I know some Kannada, so I can understand. But Divya she was from a Hindu background, and even God's word was new to her. Only in Padi, Chennai, she learned more. But here, biblical Kannada is different, and it is different from normal talking Kannada as well. But sisters from the meeting, they were very kind to sit next to her, and they were helping. Again, there was one Sunday when she was crying, Daddy, I'm not understanding anything. Tumba kashtama irukku, enakku puriyala அப்படின்ட்டு we were praying. And from the very next Sunday, without we asking anybody, sister started sitting next to her and translating. And the elders of the meeting, they were very considerate. We were just two people, but they were so careful that translation was there for every messages. And we started feeling at home. We were so comfortable. The love that we saw in every single member, it was so true. The word and their life was real. We became so much together, although language was different. The blood of Christ brought us together as one family, and this assembly made a huge impact in our lives. We can never forget the good days, the tough days that we had. Ragi mudde, the food fellowship, and the youth. I always love the youngsters here. They are so vibrant, tumba energetic. Ellaru, they will be ready, even if they don't know Tamil, they'll try to speak in Tamil for us. And thankfully we have a policeman who is familiar with Tamil. He always talks to us in Tamil, and David Kandat uncle occasionally came. So God was gracious, and God blessed us our time with Iblur. And there was one Sunday morning when Dev Kumar uncle was preaching, and Sugi had a high fever, and we were upstairs,
And Divya, myself, Sugi, we were there in that room. ಆಮೇಲೆ ದಿವ್ಯಾ ವಾಸ್ ಜಸ್ಟ್ ಮೆನ್ಷನಿಂಗ್, ಡ್ಯಾಡಿ ಫೀವರ್ ಕೊಂಚ ಅಧಿಕಮಾಯಿಡ್ச்சுன்னா ಫಿಟ್ಸ್ ಬರುತ್ತೆ, ದೆನ್ ಇಟ್ ವಿಲ್ ಬಿ ವೆರಿ ಸೀರಿಯಸ್ அப்படின்ட்டு she was just telling me. Within minutes she opened her eyes, eyes ಎಲ್ಲ ಮೇಲೆ ಹೋಗಿಬಿಟ್ಟು, then she started getting some jerk. We didn't know what to do. We came shouting in the middle of the meeting downstairs. In our super fast ambulance driver Matthew, he was there in his two-wheeler ambulance. He took us to Columbia Asia within a second. We didn't know what, we thought we are losing her. We didn't know about fits or anything. ಆಮೇಲೆ ಕೊಲಂಬಿಯಾ ಏಷಿಯಲ್ಲಿ ಅಡ್ಮಿಟ್ ಮಾಡಿ, പിന്നെ doctor was saying, I went and asked the doctor ಏನಾಯಿತು, what should we do? And he was saying, we don't know, let's monitor. Ashte, he said, and we were very worried. But the assembly members, they were all with us together that time, and they prayed. And within few hours, she opened her eyes and she was able to recognize us. She was unconscious for that time. So all those tough times, we were with Iblur Assembly, and they were with us, I should say. ನೀವು ಎಲ್ಲರೂ were with us as a family, my parents. They all appreciate, they wanted to thank you for your fellowship, for your love, for your care. And may God bless you, and may God bless this meeting, and I wish you all well. ದೇವರ ನಾಮಕ್ಕೆ ಸ್ತೋತ್ರ ಆಗಲಿ. ಥ್ಯಾಂಕ್ ಯು. ಶಾಮಗಾರ ದೇವರ ನಮಗೆ ಸ್ತೋತ್ರವಾಗಲಿ. ನನ್ನ ಹೆಸರು ಶಮಣ್ಣ ಅಂತ, ನಾನು ದೇವ್ರ ಬಿಸ್ತಂಡೆ. ನನಗೆ ದೇವ್ರ ವಾಕ್ಯವನ್ನು ಪರಿಚಯ ಮಾಡಿಕೊಂಡವರು ಜಯಕುಮಾರ್ ಸರ್ ಅವರು. ನಾನು ವಾಕ್ಯವನ್ನು ಕಲಿಬೇಕಾದ್ರೆ ಜಯಕುಮಾರ್ ಸರ್ ಅವರು, ನಾವು ಜಾನ್ ಪ್ರಸಾದ್ ಅವರು ಜೊತೆಯಲ್ಲಿ ವಾಕ್ ಮಾಡ್ತಾಯಿದ್ದೆ ಬೆಳಗ್ಗೆ ಟೈಮ್. ನಾನು ಹಿಂದೂ ಬ್ಯಾಕ್ಗ್ರೌಂಡಿಂದ ಬಂದಿದ್ದ ಪೂಜೆ ಪುರಸ್ಕಾರಗಳು ಜಾಸ್ತಿ ಮಾಡ್ತಾಯಿದ್ದೆವು. ನಮ್ಮ ಮನೆಗೆ ಬಂದರೆ ಹಾಲಲ್ಲೇ ಫೋಟೋಗಳೆಲ್ಲ ಇತ್ತು. ಅವರಿಗೆ ಬರೋದಕ್ಕೆ ಮುಜುಗುರ, ಹಾಗೆ ನಮಗೆ ಸಂತೋಷ. ಸೊ ದೇವ್ರ ವಾಕ್ಯ ಕಲಿಬೇಕಂತ ನನಗೂ ಆಸಕ್ತಿ ಇದ್ರೂ ನಾವು ನಮ್ಮ ದೇವ್ರನ್ನ ಬಿಟ್ಟು ಬರಲ್ಲ ಅಂತಂತೇಳಿ ಹೇಳ್ತಾಯಿದ್ವಿ. ಆದರೆ ಸತ್ಯವೇದ ಏನು ಹೇಳ್ತಂದರೆ, ಒಂದು ಶ್ಲೋಕ ಹೇಳ್ತೀನಿ. ಸತ್ಯವೇದ ಶಾಸ್ತ್ರವೇದಂ ಪುಣ್ಯಂ ಯಾ ಪಠೇತ್ಪ್ರಹ ಪೂಮನ್ ನಿತ್ಯತ್ವ ಪದಮೋಪ್ನತಿ ಭಯ ಶೋಕಾದಿ ವರ್ಜಿತಃ ಅಂತ. ಅಂದರೆ ಸತ್ಯವೇದ ಅಧ್ಯಯನ ಯಾರು ಮಾಡ್ತಾರೋ ಅವ್ರಿಗೆ ಭಯ ಇಲ್ಲ, ಶೋಕನೂ ಇಲ್ಲ, ದುಃಖ ಇಲ್ಲ ಅಂತ ಅರ್ಥ. ಯಾಕೆ ಮಾಡಬೇಕು ಅಂತಂದರೆ ದೇವರು ಸರ್ವಶಕ್ತನು. ನನಗೆ ಲಾಸ್ಟ್ ಇಯರು ಫೆಬ್ರವರಿಯಲ್ಲಿ ಆಕ್ಸಿಡೆಂಟ್ ಆಯಿತು. ಆಕ್ಸಿಡೆಂಟ್ ಅಂದರೆ ಇಲ್ಲ ಹೋಯ್ತು ಅನ್ನೋ ರೀತಿ ಆಗೋಯ್ತು. ಮುಖಕ್ಕೆ ಹೊಡೆದು ಬಿಡ್ತು. ಬರೀ ಮುಖ, ಇನ್ನೇನೂ ಆಗಿಲ್ಲ. ಕೈ ಕಾಲು ಎಲ್ಲ ಚೆನ್ನಾಗಿದೆ. ಔಟ್, ಇದೆಲ್ಲ ಫುಲ್ ಪಾರ್ಟ್ ಎಲ್ಲ ಹೋಗ್ಬಿಡ್ತು. ಅದು ಹೆಂಗೆ ಜೋಡಿಸಿದ್ರೋ ಮತ್ತೆ ನನಗಂತೂ ಗೊತ್ತಿಲ್ಲ. ಭಯ ಆಗೋಯ್ತು. ಇದೆಲ್ಲ ಹೊರಟೋಯ್ತು. ಈ ತುಟಿ ಇಲ್ಲ, ಬಾಯಿ ಇಲ್ಲ, ಮಾತಾಡೋಕ್ಕಾಗಲ್ಲ. ಈ ಬೋನ್ಸ್ ಇದೆಯಲ್ಲ, ಈ ಹೆಡ್ಡಲ್ಲಿ 14 ಬೋನ್ಸ್ ಇರುತ್ತೆ. 14 ಬೋನ್ಸ್ ಎಲ್ಲ ಪುಡಿ ಆಗೋಯ್ತು. ತಲೆ ಇಲ್ಲ. ಬಟ್ ಅದು ಹೆಂಗಾಯ್ತು ಅಂದರೆ, ನನಗೆ ಅದು ಡಾಕ್ಟ್ರುಗಳು ಮಾಡಿದ್ರು, ದೇವರೇ ಮಾಡಿದ್ರು, ನನಗಂತೂ ಗೊತ್ತಿಲ್ಲ. ಮನುಷ್ಯನಾಗಿ ಇವತ್ತು ಸಾಕ್ಷಿ ನಿಂತಿದ್ದೀನಿ. ಅದಕ್ಕೆ ಸತ್ಯವೇದೇನ ಶೀಲಸ್ಯ ಪ್ರಾಣಾಯಾಮ ಪರಿಸಚ ನೈವಸಂತಿ ಹಿ ಪಾಪಾನಿ ಪೂರ್ವಜನ್ಮ ಪ್ರಣಚಃ ಅಂತ. ಈ ಸತ್ಯವೇದ ಅಧ್ಯಯನ ಸಾಮಾನ್ಯವಾಗಿ ಯಾರಿಗೂ ಬರಲ್ಲ. ಎಷ್ಟೋ ಜನ ಇದ್ದಾರೆ ವಾಕ್ಯ ಹೇಳಬೇಕಾದ್ರೆ, ಆದರೆ ಯಾರು ಕೇಳಲ್ಲ. ಒಂದು ಬಸ್ಸಲ್ಲಿ ಹೋಗ್ತಕ್ಕಂಥ ಜನ ನಾವು 5 ನಿಮಿಷಕ್ಕೆ ಅವ್ರನ್ನ ಮೋಟಿವೇಟ್ ಮಾಡ್ತೀವಿ ವಾಕ್ಯ ಹೇಳಿ, ಬಟ್ ನೆಲೆ ನಿಲ್ಲಲ್ಲ.
ಯಾವಾಗಲೂ ಅದಕ್ಕೆ ನೀರು ಹಾಕಬೇಕು, ಗೊಬ್ಬರ ಹಾಕಬೇಕು, ಕಾಂಟ್ಯಾಕ್ಟ್ ನಂಬರ್ ತಗೋಬೇಕು, ಅವ್ರನ್ನ ಮಾತಾಡ್ತಾ ಇರಬೇಕು, ಅವರ ಏನು ಕಷ್ಟ ಇದೆ ಅದಕ್ಕೆ ಸ್ಪಂದಿಸಬೇಕು, ಪ್ರಾರ್ಥನೆ ಮಾಡಬೇಕು. ಇವತ್ತು ನಾನು ಹೊರಗಡೆ ಬೇರೆ ಸಭೆಯಲ್ಲಿದ್ದೀನಿ, ಅಲ್ಲಿ ಒಂದು 36 ಹಳ್ಳಿಗಳನ್ನ ಕವರ್ ಮಾಡಿದ್ವಿ. ದೇವರಳ್ಳಿ ತಾಲೂಕಲ್ಲಿ ನಾನು ಸೇವೆ ಮಾಡ್ತಾ ಇದ್ದೀನಿ. ಒಂದು 125 ಕುಟುಂಬ ಬರ್ತದೆ. ಸೇವೆ ಚೆನ್ನಾಗಿದೆ. ಆದರೆ ಅಲ್ಲಿ ಈಗ RSS ಎಲ್ಲ ಜಾಸ್ತಿ ಇದಾಗಿ ಬಹಳ ಗಲಾಟೆ ಆಗ್ತಾ ಇದೆ. ನಮಗೋಸ್ಕರ ಪ್ರಾರ್ಥನೆ ಮಾಡಿ. ದೇವರು ದೊಡ್ಡ ಕಾರ್ಯಗಳು ಮಾಡಬೇಕು. ದೊಡ್ಡ ಕಾರ್ಯಗಳು ಖಂಡಿತವಾಗ್ಲೂ ಮಾಡ್ತಾರೆ. ದೇವರು ನಮ್ಮೆಲ್ಲರಿಗೂ ಒಳ್ಳೆಯದೇನೆ ಮಾಡೋದಕ್ಕೆ ದೇವರು ನಮಗೆ ಕರೆದಿರೋದು. ನಾವು ವಸಂತರೆಲ್ಲ ನಾವು ಜೊತೆಯಲ್ಲಿದ್ದಾಗ ಸರಿಯಾದಂಥ ಜ್ಞಾನ ಇಲ್ಲ, ತಿಳುವಳಿಕೆ ಇಲ್ಲ. ಕೆಲವು ಯಾಕಂದರೆ ಹಳ್ಳಿಯಲ್ಲಿ ನಾವು ಜೀವನ ಮಾಡೋದ್ರಿಂದ ಅವ್ರಿಗೆ ಸಂಬಂಧಪಟ್ಟಂಥ ವಾಕ್ಯಗಳನ್ನ ಮಾತುಗಳನ್ನ ಹೇಳಬೇಕು. ಹಿಂದೂ ವೇದಾಂತ ಬ್ರಹ್ಮಸೂತ್ರದಲ್ಲಿ ಒಂದು ವಾಕ್ಯ ಇದೆ, ಏಕಂ ಬ್ರಹ್ಮಂ ದ್ವಿತೀಯ ನಾಸ್ತಿ ನಯನ ನಾಸ್ತಿ ಕಿಚ್ಚನ್ ಅಂತ. ದೇವರು ಒಬ್ಬನೇ, ಬೇರೆ ಜಾಸ್ತಿ ಜನ ಇಲ್ಲ ಅಂತ. ಬೈಬಲ್ ಹೇಳುತ್ತೆ ದೇವರು ಒಬ್ಬನೇ ಅಂತ. ಸೊ ಒಬ್ಬನೇ ದೇವರ ಜೊತೆಯಲ್ಲಿ ನಾವೆಲ್ಲ ಇದ್ದೀವಿ. ರಾಜ್ಯ ಕಟ್ಟೋಣ, ದೇವ್ರ ರಾಜ್ಯ ಕಟ್ಟೋದಕ್ಕೆ ನಾವೆಲ್ಲ ಸೈನಿಕರಾಗಿ ಸೇವೆ ಮಾಡೋಣ. ನಿಜವಾಗ್ಲೂ ನಿಮಗೋಸ್ಕರ ನಾವು ತುಂಬ ಖುಷಿ ಪಡ್ತೀವಿ. ನನಗೆ ಬ್ಯಾಪ್ಟಿಸಮ್ ಕೊಟ್ಟಿದ್ದು ಸಹೋದರ ಜಾನ್ ಪ್ರಸಾದ್ ಅವರು. ನಿಮಗೆ ತುಂಬ ಹೃದಯ ವಂದನೆಗಳು ಹೇಳ್ತೀನಿ. ಇವತ್ತು ಬೆಳೆಯೋದಕ್ಕೆ ನಾವು ಬೆಳೆದಿಲ್ಲ, ದೇವರು ನಮ್ಮನ್ನು ಬೆಳೆಸಿದ್ರು. ಅನೇಕರಿಗೆ ಸುವಾರ್ತನ ಹೇಳ್ತಕ್ಕಂಥ ಒಂದು ಚಾತುರ್ಯನ, ಆ ವಾಕ್ಯಗಳನ್ನು, ಆ ಮರ್ಮಗಳನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ನಮ್ಮ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡಿ. ನಮಗೆ 3 ಮಕ್ಕಳಿದ್ದಾರೆ. ನಮ್ಮ ಮಿಸ್ಸಸ್ಸಲ್ಲಿ ಬಂದಿದ್ದಾರೆ. ನಾವು ಇವತ್ತು ನಿಮ್ಮ ಫೆಲೋಶಿಪ್ಪಲ್ಲಿ ಇದ್ದೀವಿ. ನಿಮ್ಮ ಒಂದು ಆದರಣೆ, ನಿಮ್ಮ ಪ್ರೀತಿಗಾಗಿ ನಾನು ಸ್ತೋತ್ರಗಳು ಸಲ್ಲಿಸ್ತೇನೆ. ವಂದನೆಗಳು ಬ್ರದರ್. ಈಗ ರಾಯಚೂರಿನಿಂದ ಬಂದಿರುವಂಥ ಬ್ರದರ್ ಸುದರ್ಶನ್ ಅವರು ಕೆಲವು ನಿಮಿಷ ಸಾಕ್ಷಿ. ದೇವರ ಸ್ತೋತ್ರವಾಗಲಿ. ನಾನು ಹೇಳೋದು ಜಾಸ್ತಿ ಅಂತೂ ಏನಿಲ್ಲ, ಆದರೆ ಈಗಾಗಲೇ ಸುಮಾರು ಜನ ಮಾತಾಡಿದ್ದಾರೆ. ನಾನು 2019 ಸೆಪ್ಟೆಂಬರಿಂದ ನಾನು ಈ ಸಭೆಗೆ, ಇಗ್ಲೂರು ಸಭೆಗೆ ಜಾಯ್ನ್ ಆದೆ. ಅಷ್ಟಕ್ಕಿಂತ ಮುಂಚೆ ನನಗೆ ರಕ್ಷಣೆ ಅನುಭವ ಇತ್ತು. ಬೇರೆ ಸಭೆಯಲ್ಲಿ ನಾನು ಅನ್ಯತಲ್ಲಿದ್ದೆ. ಚಿಕ್ಕ ಸಭೆಯಿಂದ ಬಂದರೂ ಕೂಡ, ಮತ್ತು ಈ ಸಭೆಯವರು ಮೊದಲನೇದಾಗಿ ಬ್ರದರ್ ಜಾನ್ ಪ್ರಸಾದ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಅಂಕಲ್ ದೇವಕುಮಾರ್ ಅಂಕಲು ಮತ್ತು ಜಾನ್ ಪ್ರಸಾದ್ ಅವರು ಹಿರಿಯರಾಗಿ ನಮ್ಮನ್ನು ಆತ್ಮೀಯವಾಗಿ ಆಧರಿಸಿ ಅವರು ನಮ್ಮನ್ನು ಆಹ್ವಾನಿಸ್ಕೊಂಡ್ರು. ಬಂದ ನಂತರ ಇಲ್ಲಿ ನಾವು ಒಂದು ವಿಷಯದಲ್ಲಿ ನಾವು ಇದರಲ್ಲಿದ್ದೀವಿ, ತುಂಬ ಕನ್ಫ್ಯೂಷನಲ್ಲಿದ್ದೀವಿ. ಯಾವ ಸಭೆಗೆ ಹೋಗಬೇಕು ಏನು ಅಂತೇಳಿ. ಒಂದು ಕಡೆ ಬೇರೆ ಕಡೆ ಹೋಗಿ ಬಂದಿದ್ದೀವಿ ಮತ್ತು ತುಂಬ ಪ್ರಾರ್ಥನೆ ಕೂಡ ಮಾಡ್ತಾಯಿದ್ದೀವಿ ವಿಷಯದಲ್ಲಿ. ನಂತರ ನಾವು ಈ ಸಭೆಗೆ ಬಂದಾಗ ನಮಗಾಗಿದ್ದ ಅನುಭವ ಏನಂತಂದರೆ, ದೇವರು ನಮಗೆ ಈ ಸಭೆಯಲ್ಲಿ ಸ್ಥಿರಪಡಿಸ್ತಾ ಇದ್ದಾನೆ, ನಡೆಸ್ತಾ ಇದ್ದಾನೆ ಅನ್ನೋಂಥ ಸಮಾಧಾನ ನಮಗೆ ಸಿಕ್ತು. ಹಾಗಾಗಿ ನಾವು ಆ ಸಭೆಯಲ್ಲಿ ಮುಂದುವರೆದು ಕೊನೆಗೆ ನಾವು ಒಂದು 3-4 ವಾರ ರೊಟ್ಟಿ ಪಾತ್ರೆಯಲ್ಲಿ ನಾವು ಪಾಲು ತೆಗೆದುಕೊಳ್ಳಿದೆ. ನಂತರ ಸಾಕ್ಷಿ ಕೊಟ್ಟು ನಾವು ಅದರಲ್ಲಿ ಪಾಲು ತೆಗೆದುಕೊಳ್ಳುವಂತೆ ಸಭೆಯವರು ನಮ್ಮನ್ನು ಆಹ್ವಾನಿಸಿದರು. ನಂತರ ದಿನಗಳಲ್ಲಿ ಕೂಡ ನಾವು ನಮ್ಮ ಕುಟುಂಬವಾಗಿ ನಾವು ಇಲ್ಲಿ ಆರಾಧನೆಯಲ್ಲಿ ಸೇರಿ ಬರ್ತಾ ಇದ್ದೀವಿ. ವಿಶೇಷವಾಗಿ ನನಗೆ ಈ ಸಭೆಯಲ್ಲಿ ಆದಂಥ ಅನುಭವ ಏನಂದರೆ, ಆರಾಧನೆಯಲ್ಲಿ ಇದ್ದಂಥ ಒಂದು ಗಾಂಭೀರ್ಯತೆ, ದೇವರ ಸನ್ನಿಧಿಯಲ್ಲಿ ನಾವು ಯಾವ ರೀತಿ ಎಷ್ಟು ದೊಡ್ಡ ಕಾಂಗ್ರಿಗೇಷನ್ ಆದರೂ ಕೂಡ ಪಿನ್ ಡ್ರಾಪ್ ಸೈಲೆನ್ಸಲ್ಲಿ ನಾವು ದೇವರನ್ನು ಆರಾಧಿಸ್ಬೋದು ಅನ್ನುವಂಥ ಒಂದು ಸಂಗತಿಯನ್ನು ನಮಗೆ ಅದು ನಮ್ಮ ಗಮನಕ್ಕೆ ಬಂತು. ಏಕೆಂದರೆ ಎಲ್ಲರೂ ಕೂಡ ಈ ಸಭೆಯವರು ಪ್ರತ್ಯೇಕವಾಗಿ ಕೇಳಿಸ್ಕೊಳ್ಳೋದ್ರಲ್ಲಿ ಬಹಳ ತೀವ್ರವಾಗಿ ಕೇಳಿಸ್ಕೊಳ್ತಾರೆ ವಾಕ್ಯಗಳನ್ನಷ್ಟೇ. ಮತ್ತು ಆರಾಧನೆಯಲ್ಲಿ ಕೂಡ ಎಲ್ಲರೂ ಕೂಡ ಗಂಭೀರವಾಗಿ ಕೂತ್ಕೊಳ್ಳುವಂಥದ್ದು ಮಾತ್ರವಲ್ಲ, ನಮಗೆ ಸಭೆಯವರು ತುಂಬ ಅನೇಕ ವಿಷಯಗಳಲ್ಲಿ ಸಹಾಯ ಮಾಡಿದ್ದಾರೆ. ನಾವು ನಾವು ಅಂದರೆ ಕೆಲಸಕ್ಕೋಸ್ಕರವಾಗಿ ಇಲ್ಲಿ ಬೆಂಗಳೂರಿಗೆ ಅನೇಕರು ಕೂಡ ಬಂದಿದ್ದೀವಿ, ನಾವೆಲ್ಲರೂ ಕೂಡ ಹಾಗೇ. ಆದರೆ ಇಲ್ಲಿ ನಮಗೆ ನಾವು ಒಬ್ಬಂಟಿಗರು ಅನ್ನೋವಂಥ ಫೀಲಿಂಗೇ ಇರಲಿಲ್ಲ. ಯಾಕೆಂದರೆ ಸಭೆಯವರು ನಮ್ಮ ಜೊತೆಯಲ್ಲಿದ್ದರು, ಕುಟುಂಬವಾಗಿ ನಾವು ಇಬ್ಬರೇ ಇದ್ದೀವಿ, ಹೊಸದಾಗಿ ಮದುವೆ ಆಗಿದ್ವಿ. ಸೊ ಸಭೆಯವರೆಲ್ಲರೂ ಕೂಡ ಒಂದು ಕುಟುಂಬವಾಗಿ, ಆತ್ಮೀಯ ಕುಟುಂಬವಾಗಿ ಎಲ್ಲ ವಿಷಯಗಳಲ್ಲೂ ಕೂಡ ಆಧರಿಸ್ತಾ ಇದ್ದರು. ನಮ್ಮ ಮನೆಗೆ ಬರ್ತಾಯಿದ್ರು, ಮನೆಗೆ ಬಂದು ಪ್ರಾರ್ಥನೆ ಮಾಡ್ತಾಯಿದ್ರು. ಜೊತೆಗೆ ನಾವು ಕೂಡ ಒಳ್ಳೆ ಸಹವಾಸದಲ್ಲಿ ಇದ್ದೀವಿ. ಎಲ್ಲೇ ಪ್ರಾರ್ಥನಾ ಕೂಟಗಳಿದ್ರು ಕೂಡ ನಾವು ಕೂಡ ಹೋಗ್ತಾ ಇದ್ದೀವಿ. ಸೊ ಆತ್ಮೀಯವಾಗಿತ್ತು ಅನೇಕ ವಿಷಯಗಳಲ್ಲಿ ದೇವರ ವಾಕ್ಯ
ಹಾಡಾಡೋದರಲ್ಲಿ, ವಾಕ್ಯ ಹೇಳೋದರಲ್ಲಿ, ಬೋಧನೆಯಲ್ಲಿ ಕೂಡ ಅನೇಕ ವಿಷಯಗಳಿಂದ ನಮ್ಗೆ ಕಲಿಸ್ಕೊಡ್ತಾ ಇದ್ದರು. ಕೆಲವರು ಸಹೋದರರೆಲ್ಲರೂ ಇದ್ದಾರೆ, ಬಟ್ ಹೆಸರು ಹೇಳೋದಕ್ಕೆ ಇಷ್ಟಪಡಲ್ಲ. ನನಗೆ ವೈಯಕ್ತಿಕವಾಗಿ ತುಂಬ ಸಹಾಯ ಮಾಡಿದ್ದಾರೆ ವಾಕ್ಯದ ವಿಷಯದಲ್ಲಿ ಆಗಲಿ. ನಾವು ಆ್ಯಕ್ಚುಲಿ ನಾನು ಪರ್ಸ್ನಲಿ ಕೇಳಿಸ್ಕೊಳ್ಳೋಕೆ ಇಷ್ಟಪಡೋದು ಜಾಸ್ತಿ. ಎದ್ದು ನಿಂತ್ಕೊಂಡು ಮಾತಾಡೋದು ನಮ್ಗೆ ಬರೋಲ್ಲ ಅಷ್ಟು ದೊಡ್ಡದಾಗಿ. ಆದರೆ ಬ್ರದರು ಇಲ್ಲಿರುವಂಥ ಹಿರಿಯರು ಕೂಡ ನಮಗೆ ಒತ್ತಾಯ ಮಾಡೋರು, ಎದ್ದು ನೀವು ಮುಂದೆ ಬರಬೇಕು, ವಾಕ್ಯ ಹೇಳಬೇಕು ಮತ್ತು ಎಲ್ಲ ವಿಷಯದಲ್ಲೂ ಕೂಡ ಆ್ಯಕ್ಟಿವ್ ಆಗಿರಬೇಕೆಂಬುದಾಗಿ ಪ್ರೋತ್ಸಾಹಿಸ್ತಿದ್ರು. ಜೊತೆಗೆ ನಮಗೆ ಅನೇಕ ಅಡ್ವೈಸನ್ನು ಕೂಡ ಅವರು ಕೊಡ್ತಾಯಿದ್ರು. ಆತ್ಮೀಯವಾಗಿ ನಮ್ಮನ್ನು ಬೆಳೆಸಿದ್ದಾರೆ, ಎಲ್ಲ ವಿಷಯದಲ್ಲೂ ಕೂಡ ಸಹಾಯ ಮಾಡಿದ್ದಾರೆ. ಕೊಟ್ಟು ಅವರು ದೇವರ ಸನ್ನಿಧಿಯಲ್ಲಿ ನಾವು ಕೂಡ ಇವತ್ತು ಒಂದು ಆತ್ಮಿಕವಾಗಿ ಉತ್ತಮ ರೀತಿಯಲ್ಲಿ ಇರಲಿಕ್ಕೆ ಅವರ ಒಂದು ಪ್ರಮುಖ ಪಾತ್ರ ಈ ಸಭೆಯವರಿಂದ ನನಗೆ ಸಿಕ್ಕಿದೆ. ನನ್ನ ವೈಯಕ್ತಿಕ ಕಾರಣಗಳಿಂದ ನಾನು ಊರಿಗೆ 2022ರಲ್ಲಿ ನಾನು ಈ ಸಭೆಯನ್ನು ಬಿಟ್ಟು ಊರಿಗೆ ಹೋಗಿದ್ದೇನೆ. ಈ ರಾಯಚೂರಲ್ಲಿದ್ದೇನೆ, ಸೇವೆ ಮಾಡ್ತಾಯಿದ್ದೀವಿ ಅದು ಕೂಡ. ಸೊ ಅಲ್ಲಿದ್ದರೂ ಕೂಡ ನಾವು ಇವರು ಒಂದ್ಸಲ ನಾನು ಆಹ್ವಾನ ಮಾಡಿದರೆ ಸಭೆಯವರು ನಮ್ಮ ಊರಿಗೆ ಕೂಡ ಬಂದಿದ್ದರು. ಮತ್ತು ಅಲ್ಲಿ ಬಂದು ನಮ್ಮ ಥ್ಯಾಂಕ್ಸ್ ಗಿವಿಂಗ್ ಮೀಟಿಂಗ್ ಕೂಡ ನಮ್ಮ ಮನೆಯಲ್ಲಿ ಏರ್ಪಡಿಸಿದ್ವಿ. ಅಲ್ಲಿ ಕೂಡ ಬಂದು ನಮ್ಮನ್ನು ಆಧರಿಸಿ ಅನೇಕ ವಿಷಯದಲ್ಲಿ ಬಲಪಡಿಸಿ ಬಂದಿದ್ದಾರೆ. ನಾವು ಎಲ್ಲೇ ಇರಲಿ ಹೇಗಿದ್ದರೂ ಕೂಡ ಸಭೆಯವರು ಈಗಲೂ ಕೂಡ ಟಚಲ್ಲಿದ್ದಾರೆ, ಕಾಂಟ್ಯಾಕ್ಟಲ್ಲಿದ್ದಾರೆ. ಎಲ್ಲ ವಿಷಯದಲ್ಲೂ ಕೂಡ ನಮಗೆ ಸಹಾಯ ಮಾಡಿ ನಡೆಸ್ತಾ ಇದ್ದಾರೆ. ಅದಕ್ಕಾಗಿ ಸಭೆಯವರಿಗೆ ಪ್ರತ್ಯೇಕವಾದ ವಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ನಾವೆಲ್ಲರೂ ಕೂಡ ದೇವರ ಸನ್ನಿಧಿಯಲ್ಲಿ ನಾವು ಎಲ್ಲೇ ಇದ್ದರೂ ಹೇಗಿದ್ದರೂ ಕೂಡ ನಾವು ದೇವರ ಮಕ್ಕಳಾಗಿ ದೇವರ ಮಹಿಮೆ ಘನತೆಗಾಗಿ ಜೀವಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಜೀವಿಸಬೇಕಾದಂಥ ದೇವರು ನಮ್ಮ ನಡೆಸಲು ಕೊಟ್ಟಂಥ ಅವಕಾಶಕ್ಕಾಗಿ ವಂದಿಸ್ತೇವೆ. ನಮಗೆ ಸ್ತೋತ್ರವಾಗಲಿ. 2005 ಇಸ್ವಿಯಲ್ಲಿ ನಾನು ಬೆಂಗಳೂರು ಬಂದಾಗ ನಾನು ಇದೇ ಏರಿಯಾದಲ್ಲಿದ್ದೆ. ಫಸ್ಟ್ 2 ವೀಕು ನನಗೆ ಅಸೆಂಬ್ಲಿ ಪರಿಚಯ ಇಲ್ಲದ್ರಿಂದ ನಾನು ಇಲ್ಲಿಂದ ಅಗಪೆಗೆ ಹೋಗ್ತಾ ಇದ್ದೆ 2 ವಾರ ಮಾತ್ರ. ನೆಕ್ಸ್ಟ್ 2 ವಾರ ನಂತರ ಅವರು ನಿಮಗೆ ಹತ್ತಿರ ಇರುವಂಥ ಸಭೆ ಇಬ್ಲೂರು ಎಂಬುದಾಗಿ ಅವರು ತೋರಿಸ್ಕೊಟ್ಟಾಗ ನಾನು ಜಾನ್ ಪ್ರಸಾದ್ ಅವರು ಕಾಂಟ್ಯಾಕ್ಟ್ ಮಾಡಿದೆ. 2005ರಿಂದ ನಾನು ಇಬ್ಲೂರು ಅಸೆಂಬ್ಲಿಯಲ್ಲಿ ನನ್ನ ಕೆಲಸ ನಿಮಿತ್ತ ಇಲ್ಲಿ ಬಂದಾಗ ನಮಗೆ ಪ್ರಕಟಣೆ ಬಗ್ಗೆ ನನಗೆ ಗೊತ್ತಿಲ್ಲ. ನಾನು 97ರಲ್ಲಿ ರಕ್ಷಣೆ ಹೊಂದೆ. ನಮಗೆ ತುಂಬ ಆತ್ಮೀಯವಾಗಿ ಬೆಳೆಯಬೇಕಂತ ಒಂದು ಆಸೆ ಇತ್ತು. ಅದೇ ಸಮಯಕ್ಕೆ ಸರಿಯಾದ ವ್ಯಕ್ತಿಗೆ ನಮಗೆ ದೇವರು ಕೊಟ್ಟಿದ್ದರು. ಪ್ರಕಟಣೆ ವಿಷಯದಲ್ಲಿ ನಮಗೇನು ಗೊತ್ತಿಲ್ಲ. ಬ್ರದರು ನಮಗೆ ಪ್ರಕಟಣೆ ಅಧ್ಯಯನ ಮಾಡೋರು. ಮತ್ತು ಜಾನ್ ಪ್ರಸಾದ್ ಅವರಿಗೆ ಒಂದು ಆಸೆ ಏನಂದರೆ ಯೌವನಸ್ಥರನ್ನು ಮುಂದೆ ತರಬೇಕೆಂಬುದಾಗಿ ತುಂಬ ಆಸೆ ಅವತ್ತಿಲ್ಲ. ಮತ್ತು ಅವರಮ್ಮ ಇದ್ದರು ಲಕ್ಷ್ಮಮ್ಮ. ನಾವು ಬಂದಾಗ ಅವರು ಕೂಡ ನಮಗೆ ಎನ್ಕರೇಜ್ ಮಾಡೋದು ಏನಂದರೆ ಜಾನ್ ಪ್ರಸಾದ್ ಅವರು ಒಳ್ಳೆ ಅವ್ರು ವಾಕ್ಯ ಹೇಳ್ತಾರೆ, ನೀವು ಕಲೀರಿ, ಮುಂದೆ ಬನ್ನಿ, ನಮ್ಮದೆಲ್ಲ ವಯಸ್ಸಾಯ್ತು ಮುಗಿತು ನಮ್ಮದು ಅಂತ ಅವ್ರು ಹೇಳ್ತಾಯಿದ್ರು. ಅದಕ್ಕೂ ಮುಂಚೆ ನಮಗೆ ರಾಜು ಅಂಕಲ್ ನಮ್ಮ ಮನೆಗೆ ಬರ್ತಾಯಿದ್ರು. ನಾನು ರಕ್ಷಣೆ ಹೊಂದಾಗ ನಮ್ಮ ಊರಿಗೆ ತುಂಬ ಸರಿ ಬಂದಿದ್ದರು. ಅವ್ರು ರಾತ್ರಿ 10 ಗಂಟೆಗೆ ಬಂದರೂ ಕೂಡ ನಮ್ಮ ಮನೆಗೆ ಬರೋದು. ಹಳ್ಳಿಯಿಂದ ರಾತ್ರಿ 10 ಗಂಟೆ ಲಾಸ್ಟ್ ಬಸ್ಸು, ಅದು ಬಿಟ್ಟು 1 ಕಿಲೋಮೀಟ್ರ್ ಮತ್ತೆ ನಡ್ಕೊ ಅವ್ರು ನಮ್ಮ ಮನೆಗೆ ಬಂದಾಗಲೇ ಅವ್ರು ಮೊದಲೇ ಹೇಳಲ್ಲ ಬರ್ತೀನಿ ಅಂತ, ನಮ್ಮ ಮನೆಗೆ ಬಂದು ಅವರು ಇರ್ತಾಯಿದ್ರು. ಇಲ್ಲಿ ಬಂದ ನಂತರ ಬಹಳವಾಗಿ ನಮಗೆ ಮಾದರಿಯಾಗಿ ಇದ್ದಂಥ ಒಬ್ಬ ಹಿರಿಯರು. ನಾವು ಅವರಿಂದ ಸಹೋದರ ಜಾನ್ ಪ್ರಸಾದ್ ಅವರು ಹೇಳಿದ್ರು, ಸರಳವಾಗಿ ಯಾವ ರೀತಿಯಲ್ಲಿ ಜೀವನ ಮಾಡಬೇಕೆಂಬುದಾಗಿ ಕಲಿಸಿಕೊಟ್ಟವರು. ನಾನು ಅವಾಗ ಹೇಳ್ತಾ ಇದ್ದೆ, ಅಂಕಲ್ ಇಲ್ಲಿ 2,500 ರೂಪಾಯಿ ಸಂಬಳದಲ್ಲಿ ನಾನು ಹೇಗೆ ಜೀವನ ಮಾಡಬೇಕೆಂಬುದಾಗಿ ಹೇಳಿದೆ. ಅವ್ರು ಒಂದೇ ಮಾತು ಹೇಳಿದರು, ದಾಮೋದರ್ 2,000 ದುಡಿಯೋನು ಬೆಂಗಳೂರಲ್ಲಿ ಜೀವನ ಮಾಡ್ತಾನೆ, 1,00,000 ಸಂಪಾದನೆ ಮಾಡೋನು ಜೀವನ ಮಾಡ್ತಾನೆ, ನೀನು ದೇವರೊಟ್ಟಿಗಿರೋ ಅಂತ. ಆಗ ನಮ್ಗೆ ತುಂಬ ಎನ್ಕರೇಜ್ ಆಯಿತು. ಮತ್ತು ನಾನು ನನಗೆ ಸಭೆಗೆ ಬಂದಾಗ ಕಚೇರಿಯಾಗಿ ಕೆಲಸ ಕೊಟ್ಟರು. ಇಲ್ಲಿ ಕೆಲಸ ಇದು ನೀವು ಅಕೌಂಟ್ ನೋಡ್ಕೊಬೇಕು ಎಂಬುದಾಗಿ ಅಂಕಲ್ಲು ನನಗೆ ಕೊಟ್ಟರು. 2008-09 ನಾವೊಂದು ಕಾನ್ಫರೆನ್ಸ್ ಮಾಡಿದ್ವಿ. ಸೇವಕರು ಕರ್ನಾಟಕದ ಸೇವಕರ ಕುಟುಂಬ ಅಂದರೆ ಕರ್ನಾಟಕದಿಂದ ಸೇವಕರನ್ನು ಕರೆಸಿದ್ವಿ. ಅವ್ರಿಗೆ ಎನ್ಕರೇಜ್ ಮಾಡಬೇಕೆಂಬುದಾಗಿ ಒಂದು ಮೀಟಿಂಗ್ ಇಟ್ಕೊಂಡ್ವಿ. ನಾನು ಕಜಾಲಿ ನಮಗೆ ಸುಮಾರು ಆ ಸಮಯದಲ್ಲಿ ನಾವು ಲೆಕ್ಕ ಹಾಕಿದ್ದು ಒಂದು 30 ಸೇವಕರನ್ನ ನಾವು 40 ಮಾಡಿದ್ವಿ. 30 ಜನ ಬಂದಿದ್ದರು. ಅಟ್ಲೀಸ್ಟ್ ಸೇವಕರಿಗೆ ಒಂದು ಬಸ್ ಚಾರ್ಜ್ ಮಾಡಬೇಕೆಂಬುದಾಗಿ ಹೇಳುವಾಗ 30,000 1,000 ಕೊಟ್ಟಿದ್ರು, 30,000 ಬೇಕು.
ಮತ್ತು ಊಟಕ್ಕೆ ಅದಕ್ಕೆ ಹೇಳಿ 40,000 ಬೇಕು ಅಂಕಲ್, ಏನು ಮಾಡಬೇಕು? ನನ್ನ ಅಕೌಂಟಲ್ಲಿ 600 ರೂಪಾಯಿ ಇದೆ ಎಂಬುದಾಗಿ ನಾನು ಅಂಕಲ್ಗೆ ಹೇಳಿದೆ. ದೇವರು ನಂಬಿಗಸ್ತನು. ಮೊಣಕಾಲೂರಿ ಪ್ರಾರ್ಥನೆ ಮಾಡೋಣ ಎಂಬುದಾಗಿ ಹೇಳಿ ಮೊಣಕಾಲೂರಿ ಪ್ರಾರ್ಥನೆ ಮಾಡಿದ್ವಿ. ಅಂಕಲ್ ನನ್ನ ಮಡಿವಾಳ ಮಾರ್ಕೆಟಿಗೆ ಕರ್ಕೊಂಡು ಹೋದರು. ತರಕಾರಿ ತರಕ್ಕೆ ದುಡ್ಡಿಲ್ಲ. ಆ ಟೈಮಲ್ಲಿ ಸ್ವಲ್ಪ ಹಣ ಇರೋದನ್ನು ತರಕಾರಿ ತಗೊಂಡ್ವಿ. ಆ ಸಮಯದಲ್ಲಿ ದಸರಾದಲ್ಲಿ ಕುಂಬಳಕಾಯಿ ಬಿಟ್ಟು ಹೋಗಿರ್ತಾರಲ್ಲ, ಕುಂಬಳಕಾಯಿ ಎಲ್ಲ ಬಿದ್ದಿತ್ತು. ಅದನ್ನು 2 ಮೂಟೆಯಲ್ಲಿ ಹಾಕ್ಬಿಟ್ಟು ನನ್ನ ಹೆಗಲ ಮೇಲೆ ಒರೆಸಿದ್ರು ಅಂಕಲ್. ಅದನ್ನು ತಗೊಬಂದು ಅವರು ಒಳ್ಳೆ ಸಾಂಬಾರು ಮಾಡಿದರು. ಅವತ್ತು ಸೇವಕರಿಗೆಲ್ಲ ಊಟ ಕೊಟ್ಟು ಅವತ್ತಿನ ಮುಗೀತು. ಸೆಕೆಂಡ್ ಡೇ ದೇವಕುಮಾರ್ ಅಂಕಲ್ ಹತ್ರ ಬಂದೆ, ಈ ಥರ ಆಗಿದೆ ಅಂಕಲ್, ಅಮೌಂಟ್ ಬೇಕು, ಅದಕ್ಕೋಸ್ಕರ ಏನು ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಹೇಳಿದ್ರು ಅವರು. ರಾಜ ಅಂಕಲು ಕಾಣಿಸೋದು ನಾವು ಅಂಕಲೆಲ್ಲ ಸೇರಿ ಪ್ರಾರ್ಥನೆ ಮಾಡಿದ್ವಿ. ನೆಕ್ಸ್ಟ್ ಡೇ ಸೇವಕರಿಗೆ ಏನು 30,000 ಕೊಡಬೇಕು, ಆ ದಿನ ನಮ್ಮ ಅಕೌಂಟಿಗೆ ಬಂದಿದೆ. ದೇವ್ರ ನಂಬಿಕೆ. ಆಗ ನಾನು ನಮ್ಮ ದೇವರೆಷ್ಟು ನಂಬಿಕಸ್ಥರೆಂಬುದಾಗಿ ನಾವು ತಿಳಿದುಕೊಂಡು ಆ ರೀತಿಯಲ್ಲಿ ಆತ್ಮೀಯವಾಗಿ ಈ ಒಂದು ಸಭೆ ಎನ್ಕರೇಜ್ ಮಾಡಿದಂಥ ಒಂದು ಸಭೆ. PS ರಾಜಂಕಲ್ ಅವರು ಮತ್ತು ದೇವಕುಮಾರ್ ಅಂಕಲು ಮತ್ತು ಜಾನ್ ಪ್ರಸಾದ್ ಅವರು ಯೌವನಸ್ಥರಿಗೆ ಹೆಚ್ಚಾಗಿ ಪ್ರೋತ್ಸಾಹ ಮಾಡತಕ್ಕಂಥವರಾಗಿ ಯೌವನಸ್ಥರನ್ನ ಹೇಗೆ ಬೆಳೆಸಬೇಕು ಮುಂದೆ ಎಂಬುದಾಗಿ ಕಲಿಸಿಕೊಟ್ಟು, ಹೀಗೆ ನಾವು ಬದಲು ಹೇಳಿದರು. ನಾವು ಇಬ್ಲೂರಲ್ಲಿ 3 ಅಂತಸ್ತು ಬಿಲ್ಡಿಂಗ್ ಕಟ್ಟುವಾಗ ನಮ್ಮ ಹತ್ರ ಅಕೌಂಟಲ್ಲಿ ಇರೋದು 3,600 ರೂಪಾಯಿ. ಆ ಬಿಲ್ಡಿಂಗ್ ಕಟ್ಟು ಮುಗಿಸ್ಲಿಕ್ಕೆ ನಮಗೆ 36 ಲಕ್ಷ ರೂಪಾಯಿ ಬೇಕಾಯಿತು. ಆ 36 ಲಕ್ಷ ರೂಪಾಯಿ ಕೂಡ ಬ್ರದರ್ ಹೇಳಿದರು, ನೈಟ್ ಪ್ರೇಯರ್ ಮಾಡ್ತಾ ಇದ್ವಿ ನಾವು. ಆ ಪ್ರೇಯರಿಂದಲೇ ನಮಗೆ ಆ 36 ಲಕ್ಷ ರೂಪಾಯಿಯನ್ನು ದೇವರು ಒದಗಿಸ್ಕೊಟ್ಟು ಅಲ್ಲಿ ಸೇರಿ ಬರಲಿಕ್ಕೆ ದೇವರೊಂದು ಬಿಲ್ಡಿಂಗನ್ನು ದೇವರು ಕೊಟ್ಟಿದ್ದಾನೆ. ಅದೆಲ್ಲ ದೇವರ ಒಂದು ಕಾರ್ಯ ಆಗಿರೋದ್ರಿಂದ ನಾವು ದೇವರ ನಮ್ಗೆ ಸ್ತೋತ್ರಿಸ್ತೇನೆ. ಇವತ್ತು ಕೂಡ ನಾವು ಯಾವ ರೀತಿಯಲ್ಲಿ ಸಹೋದರು ಜಾನ್ ಪ್ರಸಾದ್ ಅವರು ಯಾವ ರೀತಿಯಲ್ಲಿ ಯೌವನಸ್ಥರನ್ನು ಎಂಕರೇಜ್ ಮಾಡಿ ಮುಂದೆ ತರಬೇಕೆಂಬುದಾಗಿ ಹೇಳುವ ಹಾಗೆ ಇವತ್ತು ಕೂಡ ಅದೇ ಒಂದು ಮಾರ್ಗದರ್ಶನದಲ್ಲಿ ಅದೇ ರೀತಿಯಾಗಿ ನಾವು ನಮ್ಮ ದೇವಕುಮಾರ್ ಅಂಕಲ್ ಕೂಡ ಅವರು ಕೂಡ ಎನ್ಕರೇಜ್ ಮಾಡಿ ಸೇವಕರು ಇವರು ನಮ್ಮ ಯೌವನಸ್ಥರು ಯಾವ ರೀತಿಯಲ್ಲಿ ವಾಕ್ಯ ಕೊಡಬೇಕೆಂಬುದಾಗಿ ಮತ್ತು ಯಾವ ರೀತಿಯಲ್ಲಿ ಅವರನ್ನು ಎನ್ಕರೇಜ್ ಮಾಡಿ ಅವರು ಮುಂದೆ ಬರಬೇಕೆಂಬುದಾಗಿ ಅದೇ ಸ್ಟೆಪ್ ಮುಂದೆ ಹೋಗಲಿಕ್ಕೆ ದೇವರು ನಮಗೆ ಸಹಾಯ ಮಾಡ್ತಿದ್ದಾನೆ. ಈ ಒಂದು ನಮ್ಮ ಒಂದು ಇಬ್ಲೂರ್ ಸಭೆ ಬಂದಿರುವಂಥ ಎಲ್ಲ ಯೌವನಸ್ಥರಿಗಾಗಿ ಯಾರು ಪುಲ್ಪಿಟ್ ಕೊಡಲ್ಲ. ನೀವು ನೋಡಿಬೇಕು, ಯಾವ ಸಭೆಗೆ ಹೋದ್ರು ಯೌವನಸ್ಥರಿಗೆ ಪುಲ್ಪಿಟ್ ಕೊಡಲ್ಲ. ಆದರೆ ನಮ್ಮ ಇಬ್ಲೂರ್ ಸಭೆ ಯೌವನಸ್ಥರಿಗೆ ಟ್ರೈನಿಂಗ್ ಕೊಟ್ಟು ಅವರನ್ನು ಮುಂದೆ ಅವರನ್ನು ಒಳ್ಳೆ ಸ್ಪೀಕರ್ ಆಗಿ ಮಾಡಲಿಕ್ಕೆ ಈ ಒಂದು ಸಭೆ ಮಾದರಿಯಾಗಿದೆ. ಅದಕ್ಕೋಸ್ಕರ ನಾನು ಹೆಮ್ಮೆಯಿಂದ ನಾನು ಹೇಳ್ತೀನಿ. ಮತ್ತು ನಮ್ಮ ಯೌವನಸ್ಥರಿಗೆ ನಾವು ಎನ್ಕರೇಜ್ ಮಾಡಿ ಅವರನ್ನು ಆತ್ಮೀಯವಾಗಿ ಮುಂದೆ ತರಬೇಕು ಹೇಳೋದು ನಮ್ಮ ಒಂದು ಪ್ರಾರ್ಥನೆ. ಯಾಕೆಂದರೆ ಇವತ್ತು ಯೌವನಸ್ಥರೆಲ್ಲ ಬೇರೆ ಬೇರೆ ಮಾರ್ಗಕ್ಕೆ ಹೋಗ್ತಿದ್ದಾರೆ. ಆದರೆ ನಮ್ಮ ಒಂದು ಉದ್ದೇಶ ಏನಂದರೆ ಯೌವನಸ್ಥರು ದೇವರ ವಾಕ್ಯವನ್ನು ಕಲಿತು ಅವರು ಮುಂದೆ ಸೇವೆಗಾಗಿ ದೇವರು ಅವರನ್ನು ಉಪಯೋಗಿಸಬೇಕೆಂಬುದಾಗಿ ಆ ರೀತಿಯಲ್ಲಿ ಹೀಗೆ ಈ ಒಂದು ಸಭೆಯ ಆ ಒಂದು ಸೇವೆ ನಡೀತಾ ಇದೆ. ನೀವೆಲ್ಲರೂ ಅದಕ್ಕೆ ನಮ್ಮ ಸಭಾ ಹಿರಿಯರು ನಾವೆಲ್ಲರೂ ಅದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ದೇವರು ಈ ಮಾತನ್ನು ಆಶ್ರಯಿಸಿ ಔಟ್ ಆಫ್ ಥ್ಯಾಂಕ್ಸ್ ಅದು ಟೈಮ್ ಆಗಿರೋದ್ರಿಂದ ನಮಗೆ ಸ್ತೋತ್ರ ಆಗಲಿ. ಮ್ಯಾಥ್ಯೂ ಅವ್ರ ಮುಂದೆ ಬಂದು ಕೇಳಿ ಸರ್ ಸಾಕ್ಷಿಯವರು. ದೇವರು ನಮ್ಗೆ ಸ್ತೋತ್ರವಾಗಿ ಎಲ್ರಿಗೂ ತಿಳಿದಂತೆ ನಾನು ಸುಮಾರು ನನಗೆ 32 ವರ್ಷ. ಆದರೆ ನಾನು ಸಭೆಯಲ್ಲಿ ಬಂದು ಎಷ್ಟು ವರ್ಷ ಆಯಿತು ನೋಡ್ಬೇಕಾದ್ರೆ 22 ವರ್ಷ ಆಯಿತು. ಯಾವ ರೀತಿಯಾಗಿ ನೋಡಬೇಕಾದ್ರೆ ಸುಮಾರು ಒಂದು 2010ರಲ್ಲಿ 7-8ರಲ್ಲಿ ನನ್ನ SLC ಮುಗೀತು. ಆ ಟೈಮಿಂದ ನಾನು ಚರ್ಚಲ್ಲಿ ಮಲಗಕ್ಕೆ ಸ್ಟಾರ್ಟ್ ಮಾಡಿದನು. ಸುಮಾರು ಒಂದು ಮದುವೆ ಆಗೋವರೆಗೂ ನಾನು ಅಲ್ಲೇ ಇದ್ದೆ. ಆ ರೀತಿಯಾಗಿ ಯಾಕಂದರೆ ದೇವರ ಆಶೀರ್ವಾದ ಏನಂದರೆ ನಾನು ಸುಮಾರು ಒಂದು ಎಷ್ಟೇ ವರ್ಷ ಇದ್ರೂ ಸಹ ದೇವರ ಒಂದು ಅನ್ಯೋನ್ಯತೆಯಲ್ಲಿ ದೇವರ ಒಂದು ಸಮಕ್ಷಮದಲ್ಲಿ ಜೀವಿಸುವಂತೆ ಸಹಾಯ ಮಾಡಿದ್ದಾನೆ. ಇನ್ನೊಂದು ಹೇಳ್ಕೊಳ್ಳೋ ವಿಷಯ ಏನಂದರೆ ಇಬ್ಲೂರಲ್ಲಿ ಎಷ್ಟೋ 1000 ಜನ ನನ್ನ ವಯಸ್ಸಿನಲ್ಲಿದ್ದಂಥವ್ರು VBS ಬಂದಿದ್ದಾರೆ. ಆದರೂ ಅವ್ರು ಕ್ರೈಸ್ತರಾಗಿದ್ದರೂ ಸಹ ಅವ್ರು ಯಾರೂ ರಕ್ಷಣಾ ಮಾರ್ಗಕ್ಕೆ ಬಂದಿಲ್ಲ. ಆದರೆ ದೇವರು ಅಲ್ಪನಾಥ್ ನನ್ನನ್ನು ಈ ಸಭೆಯ ಒಂದು ಸದಸ್ಯನಾಗಿ ಇಟ್ಟಿದ್ದಾನೆ. ಅದಕ್ಕೆ ನಾನು ಸಲ್ಲಿಸಿದೆ. ಅದೇ ರೀತಿಯಾಗಿ ಎಲ್ಲರೂ ಸಹ ನನ್ನ ಒಂದು
ಎಲ್ಲ ವಿಷಯದಲ್ಲಿ ನೀವು ತಿಳಿದಂಥವರಾಗಿದ್ದೀರಿ. ಮೊದಲನೇದಾಗಿ ಎಲ್ಲರೂ ಹೇಳಬೇಕಾದ್ರೆ ಎಲ್ಲರೂ ನನ್ನ ಒಂದು ಸ್ವಂತ ತಮ್ಮನಾಗಿ ಎಲ್ಲ ನೋಡ್ಕೊಂಡಿದ್ದೀರಾ, ಅದಕ್ಕಾಗಿ ನಾನು ಸಲ್ಲಿಸ್ತೇನೆ. ಹೀಗೆ ದೇವರು ನನ್ನ ಎಲ್ಲ ರೀತಿಯಾಗಿ ನಡೆಸಿದ್ದಾರೆ. ಸಣ್ಣ ಸಾಕ್ಷಿ. ಕೊಟ್ಟಂಥ ಪ್ರತಿಯೊಬ್ಬರು ಸಹೋದರರಿಗೂ ಕೂಡ ವಂದನೆಗಳನ್ನ ನಾನು ತಿಳಿಸ್ತೇನೆ. ಕಡೆಯದಾಗಿ ಬ್ರದರ್ ಸುನೀಲ್ ಅವರು ಮುಂದೆ ಬಂದು ನಮಗೆ ವೋಟ್ ಆಫ್ ಥ್ಯಾಂಕ್ಸನ್ನು ನೀಡ್ತಾರೆ. ಅದಾದ ನಂತರ ನಮಗೆ ಟೀ ಮತ್ತು ಸ್ನ್ಯಾಕ್ಸ್ ಇದೆ, ಯಾರು ಹೋಗಬೇಡಿ, ಟೀ ಮತ್ತು ಸ್ನ್ಯಾಕ್ಸ್ ಕೊಡೋದು. ದೇವರಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಮ್ಮ ಈ ಒಂದು ಕೂಟಗಳಿಗೆ ಬಂದಂಥ ನಿಮ್ಮೆಲ್ಲರಿಗೂ ನಾವು ವಂದನೆಗಳನ್ನು ತಿಳಿಸ್ತೇವೆ. ಮುಖ್ಯವಾಗಿ ಈ ದಿನ ನಮಗೆ ದೇವರ ವಾಕ್ಯವನ್ನು ಹಂಚಿದಂಥ ರಾಜಕೋಶಿ ಅಂಕಲ್ ಅವರಿಗಾಗಿಯೂ ಮತ್ತು ಅಂಕಲ್ ಜೋಸ್ ಮ್ಯಾಥ್ಯೂ ಅಂಕಲ್ ಅವರಿಗಾಗಿಯೂ ನಾವು ಅವ್ರಿಗೆ ವಂದನೆಗಳನ್ನು ತಿಳಿಸ್ತೇನೆ. ಎಲ್ಲ ವಾಕ್ಯವನ್ನು ಕೇಳಿಲ್ಲ. ಅಂಕಲ್ ಜೋಸ್ ಮ್ಯಾಥ್ಯೂ ಅಂಕಲ್ ಅವರು ನಮಗೆ ಆ ಒಂದು ದುರ್ಬೋಧನೆ ಮತ್ತು ಟೀಚರ್ಸ್ ಬಗ್ಗೆ ವಾಕ್ಯವನ್ನು ಚೆನ್ನಾಗಿ ಕೊಟ್ಟರು. ನಾವು ಅದನ್ನು ಮತ್ತೊಮ್ಮೆ ಕೇಳಿ, ಯೂಟ್ಯೂಬಲ್ಲಿದೆ, ಅದನ್ನು ನಾವು ಮತ್ತೊಮ್ಮೆ ಕೇಳಿ ನಾವು ಧ್ಯಾನಿಸ್ಬೋದು. ಹಾಗೆ ಅವರಿಗೆ ನಾವು ವಂದನೆಯನ್ನು ತಿಳಿಸ್ತೇವೆ. ಅವರ ಪ್ರಯಾಣಕ್ಕೋಸ್ಕರವಾಗಿ ಕೂಡ ಪ್ರಾರ್ಥನೆ ಮಾಡಿ. ಈಗ ಅವರು ಕೊಚ್ಚಿನಿಗೆ ಅವರು ಹೋಗ್ತಾ ಇದ್ದಾರೆ. ಅವರ ಪ್ರಯಾಣಕ್ಕಾಗಿ ಪ್ರಾರ್ಥನೆ ಮಾಡಿ. ಮತ್ತು ಅನೇಕ ಸಭೆಗಳಿಂದ ನಮ್ಮ ಈ ಕೂಟಕ್ಕೆ ಆಹ್ವಾನವನ್ನು ಕೇಳಿ ಬಂದಂಥ ಎಲ್ಲರಿಗೂ ನಾವು ವಂದನೆಗಳನ್ನು ತಿಳಿಸ್ತೇವೆ. ಅಂಕಲ್ ಜೆ ಡಿ ಪಾಲ್ ಬೆಳಗಾವಿಯಿಂದ ನಮ್ಮ ಮಧ್ಯದಲ್ಲಿದ್ದರು, ಅವರನ್ನು ವಂದನೆ ತಿಳಿಸ್ತೇವೆ. ವಿಕ್ಟರ್ ಬ್ರದರ್ನ ಅಸೆಂಬ್ಲಿ ಸಭೆಯ ದೇವಚಂದ್ರನ್ನ ನಾವು ವಂದನೆ ತಿಳಿಸ್ತೇವೆ. ನ್ಯೂ ಮಿಷನ್ ಕಾಂಪೌಂಡ್ ಬ್ರದರ್ ಕುಮಾರ್ ಮತ್ತು ಅವರ ಸಭೆಯವರಿಗಾಗಿ ವಂದನೆಯನ್ನು ತಿಳಿಸ್ತೇವೆ. ಬೆಥೆಸ್ಡಾ ಇಂಗ್ಲೀಷ್ ಅಸೆಂಬ್ಲಿಯಿಂದ ನಮ್ಮ ಸಭೆಗೆ ಬಂದಂಥ ಎಲ್ಲ ಸಹೋದರನ್ನ ನಾವು ವಂದನೆ ತಿಳಿಸ್ತೇವೆ. ಬೆಥಾನಿ ಮಲಯಾಳಂ ಅಸೆಂಬ್ಲಿಯಿಂದ ನಮ್ಮ ಸಭೆಗೆ ಈ ಕೂಟಕ್ಕೆ ಬಂದಿರೋ ಅವರನ್ನು ಕೂಡ ನಾವು ವಂದನೆ ತಿಳಿಸ್ತೇವೆ. JC ರೋಡ್ ಅಸೆಂಬ್ಲಿ ಸಭೆಯವರಿಂದ ನಮ್ಮ ಸಭೆಗೆ ಬಂದಿರೋ ಅವರಿಗೂ ಕೂಡ ವಂದನೆ ತಿಳಿಸ್ತೇವೆ. ರಾಯಸಂದ್ರ ಸಭೆಯವರಿಗಾಗಿ ವಂದನೆ ತಿಳಿಸ್ತೇವೆ. ಮತ್ತು ರಾಯಚೂರಿಂದ ನಮ್ಮ ಸಭೆಯ ಸಹೋದರರು ಸುದರ್ಶನ್ ಮತ್ತು ಅನೇಕ ಅವರ ಸಭೆಯವರು ಬಂದಿದ್ದಾರೆ, ಅವರಿಗೆ ವಂದನೆ ತಿಳಿಸ್ತೇವೆ. ಶಾಮಣ್ಣ ಅಂಕಲವರ ಫ್ಯಾಮಿಲಿಗಾಗಿ, ಅವರ ಕುಟುಂಬಕ್ಕಾಗಿ ನಾವು ವಂದನೆ ತಿಳಿಸ್ತೇವೆ. ಮುಖ್ಯವಾಗಿ ಗೋಪಾಲಕೃಷ್ಣ ಬ್ರದರ್, ನಮ್ಮ ಮಂಜುಳಾ ಸಿಸ್ಟರ್ ಹಸ್ಬೆಂಡ್ ಮತ್ತು ಅವರ ಅಣ್ಣ ಎಲ್ಲ ನಮ್ಮ ಸಭೆಗೆ ಬಂದಿದ್ದರು. ಪ್ರಥಮವಾಗಿ ಅವರನ್ನು ಕೂಡ ನಾನು ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತೇನೆ. ರಾವಣ್ಣ ಅಂದರೆ ಗೊತ್ತಿಲ್ಲ, ಅವರಿಗೂ ಕೂಡ ವಂದನೆ ತಿಳಿಸ್ತೇವೆ. ಮತ್ತು ಎಬಿ ಬ್ರದರು, ಶೀಲಾ ಸಿಸ್ಟರು ನಮ್ಮ ಮಧ್ಯದಲ್ಲಿದ್ದಾರೆ, ಅವರಿಗೂ ಕೂಡ ನಾವು ವಂದನೆ ತಿಳಿಸ್ತೇವೆ. ಶೀಲಾ ಸಿಸ್ಟರು ಈ ಬಾರಿ ಎಷ್ಟೋ ವರ್ಷ ಆಯಿತು ನಮ್ಮ ಸಭೆಗೆ ಯಾರು ಬಂದಿಲ್ಲ. ಎಬಿ ಬ್ರದರು ಮತ್ತು ಆಂಟಿ ಸರಳ ಆಂಟಿ ಬಂದಿದ್ರು, ಆದರೆ ನೀವು ಬರ್ತಾನೆ ಇಲ್ಲ ಒಂದ್ಸರಿ. ನಮ್ಮ ಏರಿಯಾದಲ್ಲೇ ಇದ್ದಾರೆ, ಕಸವನಹಳ್ಳಿಯಲ್ಲೇ ಇದ್ದಾರೆ ಅವರು. ನಾವು ಅವ್ರನ್ನ ಮೀಟ್ ಮಾಡಿಲ್ಲ, ಅವ್ರು ನಮ್ಮನ್ನು ಮೀಟ್ ಮಾಡಿಲ್ಲ. ಈಗ ಅವರ ಲೊಕೇಶನ್ ತೊಗೊಂಡು ಹೋಗ್ಬೇಕೀಗ. ಅಸೆಂಬ್ಲಿಗೆ ಬರಬೇಕು ಶೀಲಾ ಸಿಸ್ಟರು. ಒನ್ ಟೈಮ್ ಆದರು. ಆಂಟಿ ಬಂದಿದ್ದರು. ಚಿನ್ನ ಬ್ರದರ್ ರಾಯಚೂರಿನಿಂದ ಬಂದಿದ್ದರು, ಅವರಿಗೂ ಕೂಡ ವಂದನೆಗಳನ್ನು ತಿಳಿಸ್ತೇವೆ. ಶಿವ ಸಿಸ್ಟರ್ ಅವರ ಪೇರೆಂಟ್ಸ್ ಅಂಕಲ್ ಆಂಟಿ ಬಂದಿದ್ದರು, ಅವರಿಗಾಗಿ ವಂದನೆ ತಿಳಿಸ್ತೇವೆ. ಹಾಸನದಿಂದ ಮರ್ಸಿ ಸಿಸ್ಟರು, ಅವರ ಕುಟುಂಬಕ್ಕಾಗಿ ನಾವು ವಂದನೆ ತಿಳಿಸ್ತೇವೆ. ಕೊಯಂಬತ್ತೂರಿಂದ ಲೆಮುವೆಲ್ ಮತ್ತು ಫ್ಯಾಮಿಲಿಗೆ ನಾನು ವಂದನೆ ತಿಳಿಸ್ತೇನೆ. ಇನ್ನು ಅನೇಕರು ನಮ್ಮ ಈ ಆಹ್ವಾನವನ್ನು ಕೇಳಿ ಬ್ರದರ್ ಸಿಸ್ಟರ್ ಸೌಮ್ಯ ಸಿಸ್ಟರ್ ಮತ್ತು ಅವರ ಹಸ್ಬೆಂಡ್ ಮಕ್ಕಳು ಅವರು ಬಂದಿದ್ದೀರಾ. ಅಗ್ರ ಅಸೆಂಬ್ಲಿ ಅವರನ್ನು ಕೂಡ ಮತ್ತು ಅಸೆಂಬ್ಲಿಯಿಂದ ಬಂತೆಲ್ಲ ಸಹೋದರಿಗಾಗಿ ಮತ್ತು ಯಾರು ನಾವು ಹೆಸರು ಬಿಟ್ಟಿದ್ದೀವೋ ನಿಮ್ಮೆಲ್ಲರಿಗೂ ನಾವು ಸಭೆಗೆ ನಾವು ಸಭೆ ಪರವಾಗಿ ವಂದನೆಗಳನ್ನು ನಾವೆಲ್ಲರಿಗೂ ತಿಳಿಸ್ತೇವೆ. ದೇವರು ಈ ಕೂಟಗಳನ್ನು ಆಶೀರ್ವಾದಕರವಾಗಿ ನಡೆಸಿದ್ದಾನೆ. ನಾವು ಅದಕ್ಕೋಸ್ಕರವಾಗಿ ಹೆಚ್ಚಾಗಿ ಪ್ರಾರ್ಥನೆ ಮಾಡ್ತಾಯಿದ್ವು. ಅದಕ್ಕೆ ತಕ್ಕ ಹಾಗೆ ದೇವರು ಎಲ್ಲ ವಿಷಯಗಳಲ್ಲಿ ಸಭೆಯ ಕೂಟವನ್ನು ನಡೆಸಿದ್ದಾನೆ. ನಾನು ಕೂಡ ಇಬ್ಳೂರು ಸಭೆಗೆ ಹೇಳಬೇಕು ಅಂದರೆ 2006ರಲ್ಲಿ ನಾನು ಇಬ್ಳೂರು ಅಸೆಂಬ್ಲಿಗೆ ನಾನು ಕೆಲಸದ ನಿಮಿತ್ತ ಸಭೆಗೆ ಅಂಕಲ್ BS ರಾಜಂಕರವರು ನನಗೆ ಅಲ್ಲಿ ಇರೋ ಸಭಾ ಹಾಲ್ನಲ್ಲಿ ನಾವಿದ್ವಿ. 3 ವರ್ಷ 4 ವರ್ಷ ನಾನು ಸಭಾ ಹಾಲ್ನಲ್ಲಿನೇ ಇರ್ತಾಯಿದ್ದೆ. ದೇವರ ವಾಕ್ಯವನ್ನು ನಮಗೆ ಚೆನ್ನಾಗಿ ಬೋಧಿಸಿ, ನಾನು ಆವಾಗ ಕಾಲೇಜಿನಲ್ಲಿ ಓದ್ತಿದ್ದ ಸಭೆಯಲ್ಲಿ ಫೈಟಿಂಗ್ ನಡೀತಾ ಇತ್ತು, ಕ್ರೈಸ್ತರಲ್ಲಿ ಹೊಡೆದಾಟ ನಡೀತಾ, ಅಂಥ ಸಭೆಯಿಂದ ನಾನು ಬಂದಿದ್ದೆ. ಇಲ್ಲಿ ದೇವರ ವಾಕ್ಯವನ್ನು ಸ್ಪಷ್ಟವಾಗಿ ನಮಗೆ ಬ್ರದರ್ ಜಾನ್ ಪ್ರಸಾದ್ ಅವರು ಮತ್ತು ರಾಜು ಅಂಕಲ್ ಅವರು ನಮಗೆ ಚೆನ್ನಾಗಿ ತಿಳಿಸಿದ್ರು. ಅವರು ಪ್ರಯಾಸ ಪಡ್ತಾಯಿದ್ರು
ನಾವು ಕೆಲಸ ಮುಗಿಸ್ಕೊಂಡು ಬರ್ತಾ ಇದ್ವಿ. ಸಾಯಂಕಾಲ ಇವ್ರ ಜೊತೆಗೆ ನಾವು ಹೋಗಬೇಕು. ಆಗ್ರಾ, ವೆಂಕಟಾಪುರ, ಅಲ್ಲಿ ಇಲ್ಲಿ ಒಂದು ದಿವಸನೂ ಇಲ್ಲ, ನಾವು ಹೋಗ್ತಾ ಇದ್ವಿ. ಫೋನ್ಸಿ ಎಂಗೇಜ್ಮೆಂಟ್ ಆಗಿತ್ತು ನನಗೆ. ಅವಾಗ ಅವಳು ಫ್ರೀ ಏರ್ಟೆಲ್ ಟು ಏರ್ಟೆಲ್ ಫ್ರೀ ಹಾಕ್ಕೊಂಡಿದ್ರು ಮಾತಾಡೋಕ್ಕೆ. ಫುಲ್ ಟೈಮ್ ಏರ್ಟೆಲ್ ಟು ಏರ್ಟೆಲ್ ಫ್ರೀ, ಎಲ್ಲಿ ಮಾತಾಡೋದು. ನಾನು ಬಂದರೆ ಜಾನ್ ಪ್ರಸಾದ್ ಜೊತೆಗೆ ಹೋಗ್ತಾ ಇದ್ದೆ, ವಾಪಸ್ ಮನೆಗೆ 10 ಗಂಟೆಗೆ ಬರ್ತಾ ಇದ್ವಿ. ಅವಾಗ ಒಂದು 10 ನಿಮಿಷ ಮಾತಾಡ್ತಿದ್ವಿ ಏರ್ಟೆಲ್. ಅದು ಅವಳು ರೂಮ್ಮೇಟ್ ಬೆಳಿಗ್ಗೆ ಅವಳು ಅವ್ರ ಫ್ರೆಂಡ್ ಜೊತೆಗೆ ಮಾತಾಡ್ತಾ ಇದ್ರು ನಮ್ಮ ಸಿಮ್ ತಗೊಂಡು. ಹಾಗೆ ಆ ರೀತಿಯಲ್ಲಿ ನಮಗೆ ಸೇವೆಯಲ್ಲಿ ಮತ್ತು ಎಲ್ಲ ವಿಷಯಗಳಲ್ಲಿ ಪ್ರೋತ್ಸಾಹ ಮಾಡಿ ಬೆಳೆಸಿದಂಥ ಸಭೆ, ಯವನಸ್ಥರನ್ನು ಹೆಚ್ಚಾಗಿ ಬೆಳೆಸಿದ ಸಭೆ ಇಬ್ಲೂರು ಸಭೆ, ಅನೇಕರಿಗೆ ಮಾದರಿಯಾಗಿದ್ದಂಥ ಸಭೆ, ಪ್ರೀತಿಯನ್ನು ತೋರಿಸಿದ ಸಭೆ. ಆ ರೀತಿಯಾಗಿ ಈಗಿರುವಂಥ ಒಂದು ಸ್ವಸ್ಥ ಅನೇಕ ಯವನಸ್ಥರು ನಮ್ಮ ಸಭೆಯಲ್ಲಿದ್ದಾರೆ. ಅವರು ಕೂಡ ನಮ್ಮ ಸೇವೆ ಮುಖಾಂತರ ಎನ್ಕರೇಜ್ ಆಗಿ ಅನೇಕರು ಸೇವೆ ಮಾಡ್ತಾ ಇದ್ದಾರೆ. ಬ್ರದರ್ ಸಂದೇಶ್, ಬ್ರದರ್ ಸುದರ್ಶನ್, ರಘು ಬ್ರದರು, ಎಲ್ಲರೂ ಕೂಡ ನಮ್ಮ ಸಭೆಯಿಂದ ಚಿನ್ನ ಕೂಡ ಅನೇಕರು ಬೇರೆ ಬೇರೆ ಸ್ಥಳಗಳಲ್ಲಿ ಸೇವೆ ಮಾಡ್ತಾ ಇದ್ದಾರೆ ಮತ್ತು ಆತ್ಮಿಕವಾಗಿ ಬೆಳೆದಿದ್ದಾರೆ. ಆದ್ದರಿಂದ ಈಗಿನ ನಮ್ಮ ಸಭೆಯ ಯವನಸ್ತ್ರೀಗಳಿಂದ ನೀವು ಕೂಡ ಆತ್ಮಿಕ ಪ್ರಯೋಜನ ಹೊಂದಿ ಸಭೆಯಿಂದ ಬೆಳೆದು ಅನೇಕರಿಗೆ ಆಶೀರ್ವಾದಕರವಾಗಿ ಇರುವಂತೆ ನಾನು ಕೇಳ್ಕೊಳ್ತೇನೆ. ಹೀಗೆ ನಮ್ಮ ಸಭೆಗೂ ದೇವರು ಮಾಡಿದಂಥ ಎಲ್ಲ ಉಪಕಾರಕ್ಕಾಗಿ ನಾನು ಸ್ತೋತ್ರ ಸಲ್ಲಿಸ್ತೇನೆ. ಮತ್ತು ಬ್ರದರ್ ನಿತಿನ್ಗೋಸ್ಕರವಾಗಿ ಕೂಡ ಪ್ರೇಯರ್ ಮಾಡಿ, ಹಾಸ್ಪಿಟಲ್ ಇರುವಾಗ ಅವನ ಆರೋಗ್ಯಕ್ಕಾಗಿ ಕೂಡ ಪ್ರಾರ್ಥನೆ ಮಾಡಿ. ಹೀಗೆ ಎಲ್ಲರಿಗೂ ನೀವು ಬಂದಂಥ ಸಭೆಗೆ ಬಂದಂಥ ಎಲ್ಲರಿಗೂ ವಂದನೆಗಳು. ಮತ್ತು ಅಂಕಲ್ ದೇವಕುಮಾರ್ ಅಂಕಲ್ ಅವರಿಗೂ ನಾವು ವಂದನೆ ತಿಳಿಸ್ತೇವೆ. ಈ ಒಂದು ಕೂಟದ ಒಂದು ಆಲೋಚನೆ, ಅದಕ್ಕೆ ಶ್ರಮ ಎಲ್ಲಿಂದವನ್ನು ವಹಿಸಿದ್ದಾರೆ. ಅವರೇ ಹಿಡ್ಕೊಂಡು ಹೊಡೆದಿದ್ದಾರೆ, ಅವರೇ ಕ್ಲೀನ್ ಮಾಡಿದ್ದಾರೆ, ಎಲ್ಲನೂ ಅವರು ನಡೆಸಿದ್ದಾರೆ. ಅವ್ರಿಗೂ ಕೂಡ ನಾವು ವಂದನೆಗಳನ್ನು ತಿಳಿಸ್ತೇವೆ. ಮತ್ತು ಬ್ರದರ್ ಜಾನ್ ಅವರಿಗೂ ಕೂಡ ಅದನ್ನು ಅವರು ಮಾಡುತ್ತಿರುವ ಸೇವೆಯನ್ನು ನಾವು ಎಲ್ಲ ಸಹೋದರರಿಗೂ, ಎಲ್ಲ ದೇವಜನರಿಗೂ, ನಮ್ಮ ಸಭೆಯ ಎಲ್ಲ ದೇವಜನರಿಗೂ, ಪ್ರಯಾಸಪಟ್ಟಂಥ ದೇವಜನರಿಗೂ ಫುಡ್ಡಲ್ಲಿ ಬ್ರದರ್ ನಮ್ಮ ಸಜೀಬ್ ಅವರು ಆಹಾರದಲ್ಲಿ ಕೆಲಸ ಮಾಡಿದ್ದಾರೆ, ಹಾರ್ಡ್ ಸಿಂಗಿಂಗ್ನಲ್ಲಿ ಕೆಲಸ ಮಾಡಿದ್ದಾರೆ. ಜೇಸನ್ ಅವರು ಅನೇಕ ಟೈಪಿಂಗ್ಸು ಅದು ಇದು ಮಾಡಿದ್ದಾರೆ. ಯವನಸ್ಥರು ಎಲ್ಲ ವಿಷಯದಲ್ಲಿ ಕೆಲಸ ಮಾಡಿದ್ದಾರೆ. ನಮ್ಮ ಸಭೆಯೆಲ್ಲರಿಗೂ ನಾವು ಈ ಕೂಟದ ಪರವಾಗಿ ವಂದನೆಗಳನ್ನು ತಿಳಿಸ್ತೇವೆ. ನಾಳೆ ಕೂಡ ಅಂಕಲ್ ರಾಜು ಮ್ಯಾಥ್ಯೂ ಅಂಕಲ್ ನಮ್ಮ ಸಭೆಗೆ ಬರ್ತಾ ಇದ್ದಾರೆ. ಅವರು ವಾಕ್ಯವನ್ನು ಕೊಡ್ತಾರೆ. ನೀವೆಲ್ಲರೂ ಅದಕ್ಕೆ ಭಾಗವಹಿಸಿ. ಮ್ಯೂಸಿಕ್ ಮಾಡಿದಂಥ ಬ್ರದರ್ ಜೇಮ್ಸ್ ಮತ್ತು ಜೋಶು ಕೂಡ ನಾವು ವಂದನೆಗಳನ್ನು ತಿಳಿಸ್ತೇವೆ. ಹೀಗೆ ಎಲ್ಲ ಸಭೆ, ನಾನು ಮರ್ತಿದ್ರು ನೀವೆಲ್ಲರೂ ಸಭೆಯ ಈ ಒಂದು ಕೆಲಸಕ್ಕಾಗಿ ಪ್ರಯಾಸ ಪಟ್ಟಿದ್ದೀರಾ. ನಿಮ್ಮೆಲ್ಲರಿಗೂ ನಾವು ಮತ್ತು ಈ ಸಭೆ ಒಂದು ಕ್ಲಾರೆಟ್ ನಿವಾಸ್ ಕೂಡ ಅವರು ನಾವು ರಿಕ್ವೆಸ್ಟ್ ಮಾಡಿದಾಗ ಎಲ್ಲ ವಿಷಯಗಳಲ್ಲಿ ಅವರು ನಮಗೆ ಕೋಆರ್ಡಿನೇಟ್ ಮಾಡಿ ನಮಗೆ ಸ್ಥಳಾವಕಾಶ, ರೂಮ್ಸ್ ಎಲ್ಲ ಕೊಟ್ಟಿದ್ದಾರೆ. ಅವರು ಮತ್ತು ಅವರ ಒಂದು ಸಂಸ್ಥೆಯ ಎಲ್ಲರಿಗೂ ನಾವು ಫಾದರಿಗೂ ಕೂಡ ನಾವು ವಂದನೆಗಳನ್ನ ತಿಳಿಸ್ತೇವೆ. ಈಗ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ. ಪ್ರಾರ್ಥನೆ 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 ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕ ತಂದೆಯಾದ ದೇವರೇ, ನಿಮ್ಮ ಮಹಾದೇವರು, ಲೋಕರಕ್ಷಕನು ಸ್ವಾಮಿ, ಎಲ್ಲ ಉಂಟು ಮಾಡಿದವನು, ಪರಿಪಾಲಿಸುವ ದೇವರು. ದೇವರೇ, ನಮ್ಮನ್ನು ಈ ಅಂಧಕಾರದ ಲೋಕದಿಂದ ರಕ್ಷಿಸಿ ನಿನ್ನ ಸಭೆಯಾಗಿ ನೀನು ನಡೆಸ್ತಾ ಇದ್ದಿ, ಅದಕ್ಕಾಗಿ ಸ್ತೋತ್ರ. ವಿಶೇಷವಾಗಿ ಇಬ್ಲೂರು ಸಭೆ 25 ವರ್ಷ ನಡೆಸ್ಕೊಂಡು ಬಂದಿದ್ದಿ, ಅದಕ್ಕಾಗಿ ಸ್ತೋತ್ರ. ಅನೇಕ ವಿಷಯಗಳನ್ನು ನಾವು ಕೇಳಿದ್ದೀವಿ ಸ್ವಾಮಿ. ನಿನ್ನ ಮಕ್ಕಳು ಪ್ರಯಾಸ ಪಟ್ಟು ಕರ್ತನೆ ಅವರೊಟ್ಟಿಗೆ ನಡೆಸಿ ಅವರನ್ನು ನಿನ್ನ ಆತ್ಮನ ಸಹಾಯದಲ್ಲಿ ನಡೆಸಿ ಇಷ್ಟೊಂದು ಅಭಿವೃದ್ಧಿಪಡಿಸಿದ್ದಿ, ಅದಕ್ಕಾಗಿ ಸ್ತೋತ್ರ. ಸ್ವಂತ ಕಟ್ಟಡ ಎಲ್ಲ ನೀನು ಕೊಟ್ಟಿದ್ದಿ, ಸಭೆಯಿಂದ ಇನ್ನೊಂದು ಸಭೆ ಆಗಲಿಕ್ಕೆ ಸಹ ನೀನು ಕೃಪೆ ಮಾಡಿದ್ದಿ, ಅದಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಈ ದಿವಸ ಸ್ವಾಮಿ ನೀನು ಮಾಡಿದ ಎಲ್ಲ ಉಪಕಾರ ನಾವು ನೆನೆಸ್ಕೊಂಡೆವು ದೇವರೇ. ಸೇವಕರನ್ನು ಸಹ
ಬರುವಂತೆ ನೀನು ಸಹಾಯ ಮಾಡಿದಿ. ಕಳೆದ ದಿವಸ ರಿಜನಾಲ್ಡ್ ಸಾಲಮನ್ ಅವರು ಸಹ ಕರ್ತನೆ ನಿನ್ನ ವಾಕ್ಯ ಅವರು ಹೇಳಿದರು ಸ್ವಾಮಿ. ದೇವರು ಪ್ರೀತಿಸುವವನನ್ನೇ ಶಿಕ್ಷಿಸ್ತಾನೆ ಎಂಬುದಾಗಿ ವಿಷಯ ನಾವು ನೋಡಿದ್ದೀವಿ. ಈ ದಿವಸ ಸಹ ನಾವು ಸಭೆಯಾಗಿ ಕೂಡಿಕೊಳ್ಳಬೇಕು, ರೂಢಿಯಾಗಿ ಬಿಟ್ಟು ಬರಬಾರ್ದು. ಸಭೆ ಎಷ್ಟು ಪ್ರಾಮುಖ್ಯ ಎಂಬುವಂಥ ವಿಷಯ ನಾವು ಕಲಿಯುವಂತೆ ನೀನು ಸಹಾಯ ಮಾಡಿದ್ದಿ. ಅಲಕ್ಷ್ಯ ಮಾಡದೆ ನಾವು ಸಭೆಯಾಗಿ ಒಬ್ಬರನ್ನೊಬ್ಬರು ಪ್ರೋತ್ಸಾಹಿಸಿ ನಾವೆಲ್ಲರೂ ಕ್ರಮವಾಗಿ ಬರಬೇಕು. ಕ್ರಮವಾದ ಬೋಧನೆ ಇರಬೇಕು ಮತ್ತು ಕ್ರಮವಾದ ವಿಷಯಗಳನ್ನು ನಾವು ತಿಳ್ಕೊಳ್ಬೇಕೆಂಬುವಂಥ ವಿಷಯದಲ್ಲಿ ನಾವು ನೋಡ್ತಾ ಬಂದೆವು. ಸೇವಕರನ್ನು ನೀನು ಉಪಯೋಗಿಸಿ ನೀನು ಕೊಟ್ಟ ವಾಕ್ಯಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಅವರು ಹೋಗುವಾಗ ಅವರ ಪ್ರಯಾಣದಲ್ಲಿ ಕಾಪಾಡು ಸ್ವಾಮಿ. ಅನೇಕ ಕಡೆಯಿಂದ ನಿನ್ನ ಮಕ್ಕಳು ಬರುವಂತೆ ನೀನು ಸಹಾಯ ಮಾಡಿದ್ದಿ, ಎಲ್ಲರನ್ನು ಸುರಕ್ಷಿತವಾಗಿ ನಡೆಸಿದ್ದಿ, ಅದಕ್ಕಾಗಿ ಸ್ತೋತ್ರ ದೇವರೇ. ಕೆಲವರೆಲ್ಲ ಪ್ರಯಾಣದಲ್ಲಿರುವಾಗ ಅವರ ಪ್ರಯಾಣದಲ್ಲೆಲ್ಲ ಕಾಪಾಡು ಸ್ವಾಮಿ. ಸಭೆ ಈ ಒಂದು ಕಾರ್ಯಕ್ರಮಕ್ಕಾಗಿ ಪ್ರಯಾಸಪಟ್ಟ ಎಲ್ಲ ನಿನ್ನ ಮಕ್ಕಳನ್ನು ನೀನು ಬಲಪಡಿಸು. ಒಳ್ಳೆಯ ರೀತಿಯಲ್ಲಿ ಅಡಿಗೆ ಕಾರ್ಯಕ್ರಮ, ಬೇರೆ ಅನೇಕರನ್ನು ಕರೆತರುವಂಥದ್ದು, ಇಲ್ಲಿಯ ಎಲ್ಲ ನೋಡಿಕೊಳ್ಳುವಂಥ ಎಲ್ಲ ಕಾರ್ಯಕ್ರಮಗಳಲ್ಲೂ ನಿನ್ನ ಮಕ್ಕಳನ್ನು ಉಪಯೋಗಿಸಿ ನೀನು ನಡೆಸಿದ್ದಿ, ಅದಕ್ಕಾಗಿ ಸ್ತೋತ್ರ. ಸಭೆ ಸೇವಕರನ್ನು, ಸಭಾ ಪಾಲಕರನ್ನು ಎಲ್ಲ ನೀನು ಆಶೀರ್ವದಿಸಿ ನೀನು ನಡೆಸಬೇಕಾಗಿ ಬೇಡ್ತೇವೆ. ನೀವು ಮಾಡಿದ ಎಲ್ಲ ಮೇಲು ಉಪಕಾರಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸ್ತೇವಪ್ಪ. ಸಹಾಯ ಮಾಡು. ಈ ಹಾಲು ಕೊಟ್ಟಂಥವರಿಗಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಅವರು ತಕ್ಕ ಸಮಯಕ್ಕೆ ಬೇಕಾದಂಥ ಹಾಲನ್ನು ಸಹ ಒದಗಿಸಿಕೊಟ್ಟಿದ್ದಾರೆ. ಬೇಕಾದ ಕೃಪೆ ಹರಿದೇ ಪಾಲು ಸ್ವಾಮಿ. ಎಲ್ಲರೂ ವಾತಾವರಣವನ್ನು ಸಹ ನಿನ್ನ ನಿಯಂತ್ರಣದಲ್ಲಿಟ್ಟು ನಡೆಸಿದ್ದಿ, ಅದಕ್ಕಾಗಿ ಸ್ತೋತ್ರ. ಯಾವ ಒಂದು ಅಡ್ಡಿ ಆತಂಕ ಆಗದ ಹಾಗೆ ಎಲ್ಲ ಕಾರ್ಯಗಳನ್ನು ನಡೆಸಿಕೊಟ್ಟಿದ್ದೀಯಪ್ಪ. ಎಲ್ಲ ನೀನು ಮಾಡುವ ಉಪಕಾರಕ್ಕಾಗಿ ಸ್ತೋತ್ರ. ಈತನಿಗಾಗಿ ಸಹ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಆಸ್ಪತ್ರೆಯಲ್ಲಿದ್ದಾರೆ, ಮಗನನ್ನು ಬೇಗ ಗುಣ ಮಾಡಿ ನಡೆಸಬೇಕಾಗಿ ಬೇಡ್ತೇವೆ. ಕುಟುಂಬದಲ್ಲಿ ಇರಬೇಕಾಗಿದ್ದು ಆಸ್ಪತ್ರೆಯಲ್ಲಿದ್ದಾರೆ ಸ್ವಾಮಿ. ದೇವರೇ ಕರುಣೆ ತೋರಿಸಿ ಅನುಗ್ರಹಿಸಿ ಅವರನ್ನು ಬಲಪಡಿಸಬೇಕಾಗಿ ಬೇಡ್ತೇವೆ. ಸಹಾಯ ಮಾಡಿ ನಿಮ್ಮ ಮಕ್ಕಳೆಲ್ಲರನ್ನೂ ಬಲಪಡಿಸಿ ಮುಂದಿನ ದಿನಗಳಲ್ಲಿಯೂ ಇನ್ನು ಹೆಚ್ಚಾದ ಕಾರ್ಯಗಳನ್ನು ಮಾಡುವಂತೆ ಒಬ್ಬೊಬ್ಬರನ್ನು ಉಪಯೋಗಿಸೋಣ. ಯೌವನಸ್ಥರನ್ನು ನೀನು ಬಲಪಡಿಸಿದ್ವಿ, ಉಪಯೋಗಿಸಿದ್ವಿ. ಹಾಡು ಹೇಳುವ ಮಕ್ಕಳನ್ನು ನೀನು ಉಪಯೋಗಿಸಿದ್ವಿ. ಎಲ್ಲರನ್ನೂ ನೀನು ಬಲಪಡಿಸಿದ್ದಕ್ಕಾಗಿ ಸ್ತೋತ್ರ. ಬೇಕಾದ ಸಂಗೀತಗಳನ್ನು ಬಾರಿಸುವಾಗಲೂ ಬೇಕಾದ ಎಲ್ಲ ಕೃಪೆ ನೀವು ಕೊಟ್ಟಿದ್ದೆ, ಅದಕ್ಕಾಗಿ ಸ್ತೋತ್ರ. ಈಗ ನಾವು ಹೋಗುವಾಗ ಮುಟ್ಟಿದ್ದು ನಡೆಸು. ನಾಳೆ ಆರಾಧನೆ ದಿನ ಸ್ವಾಮಿ, ಎಲ್ಲರೂ ನಾವು ಸಮಯಕ್ಕೆ ಸರಿಯಾಗಿ ಸೇರಿ ಬರಲಿಕ್ಕಾಗುವಂತೆ ಕೃಪೆ ಮಾಡು. ಈ ರಾತ್ರಿ ನಮ್ಮನ್ನು ಕಾಪಾಡು. ಎಲ್ಲದರಲ್ಲಿ ನಿಮಗೆ ಮಹಿಮೆ ಆಗಲಿ. ನಮ್ಮೊಬ್ಬರಿಗೆ ಒಡೆಯಲು ರಕ್ಷಕನೂ ಆದ ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲವನ್ನು ರಕ್ಷಿಸಿ ಬೇಡ್ಕೊಳ್ಳುತ್ತೇವೆ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ನಡೆಸಲಿಕ್ಕೆ ಸಮಾಧಾನ ಸೇರಿ ಬಂದಂತಹ ನಮ್ಮೆಲ್ಲರೂ ಕೂಡ ಯಾವಾಗಲೂ ನೆಲೆಯಾಗಿ